ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಅಂತ ಒಬ್ರು ಹೇಳಿದ್ರು. ನಮಸ್ಕಾರ 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 ಎಲ್ರಿಗೂ ನಮಸ್ಕಾರ. ತುಂಬಾ ಖುಷಿ ಅನಿಸ್ತಿದೆ. ಇವತ್ತು ಒಂದು ಸ್ಪೆಷಲ್ ಟೀಮ್, ಯಂಗ್ ಅಂಡ್ ಎನರ್ಜೆಟಿಕ್ ಟೀಮ್, ಫ್ರೆಶ್ ಬ್ರೈನ್ಸ್ ಎಲ್ಲ ಕೂಡ್ಕೊಂಡು ಸುಮಾರು ಜನ ಡೆಬ್ಯೂ ಆಗ್ತಿದ್ದಾರೆ ಈ ಸಿನಿಮಾ ಮೂಲಕ. ನಿರ್ದೇಶಕರಾದಿಯಾಗಿ ತುಂಬಾ ಜನ ಟೆಕ್ನಿಷಿಯನ್ಸ್ ಕೂಡ ಡೆಬ್ಯೂ ಆಗ್ತಿರೋದು. ಆಲ್ ದ ವೆರಿ ಬೆಸ್ಟ್. ಹೃದಯಾಂತರಾಳದಿಂದ ನಿಮ್ಮೆಲ್ಲರಿಗೂ ಶುಭವಾಗ್ಲಿ ಅಂತ ಹಾರೈಸ್ತಾ 1836 ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ಮೂಡ್ ಬರ್ತಿರುವಂತ ಚೊಚ್ಚಲ ಸಿನಿಮಾ ಹ್ಯಾಶ್ಟ್ಯಾಗ್ ಪಾರು ಪಾರ್ವತಿ. ಹೆಸರೇ ಇಷ್ಟು ಸ್ಪೆಷಲ್ ಆಗಿ ಡಿಫ್ರೆಂಟ್ ಆಗಿದೆ ಅಂದ್ಮೇಲೆ ಸಿನಿಮಾ ಕೂಡ ತುಂಬಾ ಡಿಫ್ರೆಂಟ್ ಆಗಿ ಮೂಡ್ ಬಂದಿರತ್ತೆ. ಈ ಸಿನಿಮಾದ ಆಡಿಯೋ ಲಾಂಚ್ ಇವೆಂಟ್ಗೆ ಆಗಮಿಸಿರುವಂತಹ ನನ್ನೆಲ್ಲ ಪ್ರೀತಿಯ ಮಾಧ್ಯಮ ಮಿತ್ರರೇ, ತಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ನಾನು ದಿವ್ಯಾ ಆಲೂರ್. ಇನ್ನು ತುಂಬಾ ಸ್ಪೆಷಲ್ ಆಗಿ ನಾವು ಆಡಿಯೋ ರಿಲೀಸ್ ಮಾಡ್ತಾ ಇದೀವಿ. ಎಲ್ಲಿ, ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಅಂದ್ರೆ MRT ಪ್ಲಾಟ್ಫಾರ್ಮ್ ಅಲ್ಲಿ. ಸೊ ಮೊದಲಿಗೆ ನಾನು ಸ್ಟೇಜಿಗೆ ಬರ್ಮಾಡ್ಕೊಳ್ತಾ ಇದೀನಿ. ಲಹರಿ ವೇಲು ಸರ್, ದಯವಿಟ್ಟು ವೇದಿಕೆಗೆ ಆಗಮಿಸ್ಬೇಕು. ಪ್ರೀತಿಯ ಸ್ವಾಗತ ವೇದಿಕೆಗೆ ತಮಗೆ. ಇನ್ನು ನಮ್ಮ ಬರ್ತಾನೆ ಮೈ ಕೊಟ್ಬಿಟ್ಟಲ್ಲಕ್ಕಂತ ಈಗ ಅವ್ರೇನು ಮಾತಾಡಲ್ಲ, ತಗೊಳ್ಳಿ ಪರವಾಗಿಲ್ಲ. ಸೊ ಅನ್ನದಾತ್ರನ ಬರ್ಮಾಡ್ಕೊಳ್ಳೋಣ. ನಮ್ಮ PB ಪ್ರೇಮ್ನಾಥ್ ಸರ್ ಅವರು ಬಹಳ ಪ್ರೀತಿಯಿಂದ ಹೊಸಬರ ತಂಡಕ್ಕೆ ಬಹಳ ಹುರುಪಿನಿಂದ ಪ್ರೋತ್ಸಾಹ ಮಾಡೋದಕ್ಕೆ ಹಣ ಹೂಡಿಕೆ ಮಾಡಿದ್ದಾರೆ. ಸರ್, ಜೇಬ್ ತುಂಬಬೇಕು, ಸಿನಿಮಾ ರಿಲೀಸ್ ಆದ್ಮೇಲೆ ಖುಷಿ ಆಗ್ಬೇಕು ತಮ್ಗೆ ಅಂತ ಹಾರೈಸ್ತಾ, ಇನ್ನು ಸೂತ್ರಧಾರ ಈ ಸಿನಿಮಾಗೆ ಕ್ಯಾಪ್ಟನ್ ಆಫ್ ದ ಶಿಪ್ ನಮ್ಮ ಡೈರೆಕ್ಟರ್ ರೋಹಿತ್ ಕೀರ್ತಿ ಅವರನ್ನ ವೇದಿಕೆಗೆ ಸ್ವಾಗತಿಸ್ತಾ, ಈ ಸಿನಿಮಾದ ಹೈಲೈಟ್ ಅಂತಾನೆ ಹೇಳ್ಬೋದು ದೀಪಿಕಾ ದಾಸ್, ಬಿಗ್ ಬಾಸ್ ಫೇಮ್, ಕರ್ನಾಟಕದ ನಾಗಿಣಿ. ದೀಪಿಕಾ ದಾಸ್ ಅವರನ್ನ ಕೂಡ ಸ್ವಾಗತಿಸ್ತಾ ಸ್ಟೇಜ್ಗೆ. ಕನ್ನಡದವರ ಜೊತೆಗೆ ಒಂದ್ ರೀತಿ ಭಾರತದಲ್ಲಿ ಮೂಡ್ ಬಂದಿರುವಂತಹ ಸಿನಿಮಾಗಳಲ್ಲಿ ಬಹಳಷ್ಟು ಹಿಂದಿ ಸಿನಿಮಾಗಳಲ್ಲಿ ನೀವು ನೋಡಿರ್ತೀರಾ. ಫಸ್ಟ್ ಡೆಬ್ಯೂ ಕನ್ನಡಗೆ ನಮ್ಮ ಪ್ರೀತಿಯ ಪೂನಂ ಸಿನ್ನಾಯಕ್ ಮೇಡಮ್ ನ ಐ ಕೈಂಡ್ಲಿ ರಿಕ್ವೆಸ್ಟ್ ಪೂನಂ ಜಿ ಟು ಪ್ಲೀಸ್ ಜಾಯಿನ್ ವಿತ್ ಅಸ್ ಆನ್ ಸ್ಟೇಜ್. ಶಿ ಈಸ್ ಆಕ್ಟಿಂಗ್ ಇನ್ ಅ ಮೇನ್ ಲೀಡ್. ಸೊ ನಾನ್ ಕೇಳ್ದೆ ಹೀರೋ ಯಾರು, ಹೀರೋಯಿನ್ ಯಾರು ಅಂತ ಹೇಳಿದಾಗ ಡೈರೆಕ್ಟರ್ ಹೇಳಿದ್ ಒಂದ್ ಮಾತು, ಇದ್ರಲ್ಲಿ ಕ್ಯಾರೆಕ್ಟರ್ಸ್ ಹೀರೋ ಹೀರೋಯಿನ್, ಅದ್ ಕತೆನೇ ಹೀರೋ ಹೀರೋಯಿನ್ ಅಂತ. ಸೊ ಎಲ್ಲ ಮೇನ್ ಲೀಡ್ಸ್ ಅಲ್ಲಿ ಆಕ್ಟ್ ಮಾಡ್ತಿದ್ದಾರೆ ದೀಪಿಕಾ ಅವರ ಆದಿಯಾಗಿ. ಇನ್ನು ಫವಾಜ್ ಅಶ್ರಫ್, ಒಂದ್ ಪ್ರೀತಿ ಚಪಾಳೆವಲ್ಲಿ. ಬೇಸಿಕಲಿ ಅವರು ದೇವರ ನಾಡಿನವರು, ಅಂದ್ರೆ ಕೇರಳದವರು, ಆದ್ರೆ ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತಾರಂತೆ. ಯಾಕಂದ್ರೆ ಬೆಂಗಳೂರಲ್ಲಿ ಸುಮಾರು ವರ್ಷದಿಂದ ಇದ್ದಾರೆ. ಎಸ್ ಬ್ರೋ, ಎಸ್. ಇನ್ನು ನಮ್ಮ ಸಿನಿಮಾದ ಜೀವಾಳ ಹಾಡುಗಳು, ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಹರಿ, DR ಅಂತಾನೆ, ಓಕೆ, ಡಾಕ್ಟರ್ ಹರಿ ಆಗ್ಲಿ ಬೇಗ. ಹರಿ ಅವರು ಬ್ಯಾಕ್ ಸ್ಕೋರ್ ಕೂಡ ಅವರೇ ನೀಡಿರುವಂತದ್ದು. ಇತ್ತೀಚಿನ ದಿನಗಳಲ್ಲಿ 1, 2, 3 ಹಾಡು ಹೆಚ್ಚೆಚ್ಚು ಅಲ್ವಾ ಸರ್? ಸರ್ ಎಷ್ಟು ಹಾಡಿದೆ ಗೊತ್ತಾ? ಬರೋಬ್ಬರಿ 9 ಹಾಡುಗಳು, 13 ಜನ ಸಿಂಗರ್ಸ್ ಹಾಡಿದ್ದಾರೆ. ಸೊ ಎಕ್ಸ್ಪೆಕ್ಟೇಷನ್ ತುಂಬಾನೇ ಜಾಸ್ತಿ ಇದೆ. ಯಾಕೆ ಅಂತ ನಂತರದಲ್ಲಿ ಹೇಳ್ತೀನಿ. ನಮ್ಮ ಡೈರೆಕ್ಟರ್ ಜೊತೆಗೆ ಹಾಡುಗಳನ್ನ ಬರೆದಿರುವಂತವ್ರು ನಾಗಾರ್ಜುನ್ ಶರ್ಮಾ ಅವರನ್ನ ಕೂಡ ಪ್ರೀತಿಯಿಂದ ವೇದಿಕೆಗೆ ಬರ್ಮಾಡ್ಕೊಳ್ತಾ, ರಾಬಿನ್ ಆಂಟೋ ಅವರು ಕೂಡ ಬರ್ತಿದ್ದಾರೆ. ಅದ್ರ ಕಾರಣಾಂತರಗಳಿಂದ ಹಿ ಇಸ್ ನಾಟ್ ಜಾಯ್ನಿಂಗ್ ವಿತ್ ಅಸ್ ಟುಡೇ. ಹಾಗೆ ಇಂಟರ್ನ್ಯಾಷನಲ್ ಒಂದು ಛಾಪ್ ಕೂಡ ನಮ್ಮ ಸಿನಿಮಾಗಿದೆ. ಯಾಕೆ ಅಂದ್ರೆ ಐಲ್ಯಾಂಡಿನ ಒಬ್ರು ಸಿಂಗರ್, ನನಗೆ ಗೊತ್ತಿರೋ ಮಟ್ಟಿಗೆ ಇದೇ ಪ್ರಪ್ರಥಮ ಬಾರಿಗೆ ಅಂತ ನಾನ್ ಭಾವಿಸ್ತೇನೆ, ಐಲ್ಯಾಂಡಿನ ಒಬ್ರು ಸಿಂಗರ್ ನಮ್ಮ ಸಿನಿಮಾನಲ್ಲಿ ಹಾಡಿದ್ದಾರೆ. ಹಿ ಈಸ್ ಆಂಟನಿ ಮೆಕಿಯಾನ್. ಸೊ ಪ್ರೀತಿಯ ಚಪಾಳಿ ಅದಕ್ಕೆ ಬರ್ಮಾಡ್ಕೊಳ್ಳೋಣ. ಒಂದು ಪುಟ್ಟ ಪರ್ಫಾರ್ಮೆನ್ಸ್ ಕೂಡ ಲೈವ್ ಆಗಿ ನೋಡ್ಲಿಕ್ಕೆ ಸಿಗತ್ತೆ. ಸೊ ಐರಿಷ್ ಸಿಂಗರ್ ಆಂಟನಿ ಮೆಕಿಯಾನ್ ಈಗಾಗಲೇ ತುಂಬಾ ಸಿನಿಮಾಗಳಿಗೆ ಹಾಡಿರುವಂತವ್ರು, ಎಲ್ಲರ ಮನಸ್ಸನ್ನ ಗೆದ್ದಿರುವಂತಹ ನನ್ನ ಪ್ರೀತಿಯ ಸಹೋದರ ಚೇತನ್ ನಾಯಕ್ ಆನ್ ಸ್ಟೇಜ್ ಪ್ಲೀಸ್. ಈಗೆಲ್ಲ ಬಿಡಿ, ಒಂದ್ ರೀತಿಯ ರ್ಯಾಪರ್ ದುನಿಯಾ ನಡೀತಾ ಇದೆ. ಯಂಗ್ಸ್ಟರ್ಸ್ಗೆ ಸಿಕ್ಕಾಪಟ್ಟೆ ಇಷ್ಟ ರ್ಯಾಪರ್ಸ್ ಅಂದ್ರೆ. ಸೊ ಒಂದ್ ರೀತಿ ರ್ಯಾಪರ್ ದಂಪತಿಗಳು ಕೂಡ ಇದ್ದಾರೆ. ಆನ್ ಸ್ಟೇಜ್ ಪ್ಲೀಸ್ ಆರಾ, ರ್ಯಾಪರ್ ಆರಾ ಹಾಗೆ ರ್ಯಾಪರ್ MC ಬಿಜು ಆನ್ ಸ್ಟೇಜ್ ಪ್ಲೀಸ್. ನಾನು ಆಗ್ಲೇ ಹೇಳಿದ ಹಾಗೆ ನಮ್ಮ ಸಿನಿಮಾಗೆ ಬಹಳಷ್ಟು ವಿಶೇಷತೆ ಇದೆ. 9 ಹಾಡುಗಳಲ್ಲಿ
ಇನ್ನೂ ಸ್ಪೆಷಲ್ ಅಂದ್ರೆ ಯೇಸುದಾಸ್ ರವರ ಮಗ ಹಾಡಿದ್ದಾರೆ ನಮ್ಮ ಸಿನಿಮಾಗೆ. ಅವರು ಕೂಡ ಕಾರಣಾಂತರಗಳಿಂದ ಜಾಯಿನ್ ಆಗ್ತಿಲ್ಲ. ಅವರನ್ನ ಸ್ಮರಿಸ್ಕೊಳ್ತಾ ವಿಜಯ್ ಯೇಸುದಾಸ್ ಅಷ್ಟೇ ಅಲ್ಲ, ದ ವೆರಿ ವೆಲ್ ರಿನೌನ್ ಸಿಂಗರ್ ಜೆಸ್ಸಿ ಗಿಫ್ಟ್ ಅವ್ರು ಕೂಡ ಹಾಡಿದ್ದಾರೆ. ಐರಾ ಉಡುಪಿಯವರು, ದಿಯಾ ಹೆಗ್ಡೆ ಕೂಡ ಜಾಯಿನ್ ಆಗಿದ್ದಾರೆ. ಅವರೆಲ್ಲರ ಅನುಪಸ್ಥಿತಿಯಲ್ಲಿ ಸ್ಟೇಜ್ ನಲ್ಲಿ ಆಕ್ಚುಲಿ ಓಕೆ ನೀವು ಕವರ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಎಸ್, ನಾನ್ ಕೇಳ್ತಿದ್ದೆ, ಅದು ನಾವು ನೋಡ್ಲಿಲ್ಲ ಏನದು ಅಂತ. ಅಬೌಟ್ ಸಮಥಿಂಗ್ ಆನ್ ಸ್ಟೇಜ್, ಸೊ ಇಟ್ಸ್ ಅ ಕೈಂಡ್ ರಿಕ್ವೆಸ್ಟ್. ಮೊದಲಿಗೆ ರ್ಯಾಪರ್ ಆರಾ ಅಂಡ್ MC ಬಿಚ್ಚು, ಐ ಕೈಂಡ್ಲಿ ರಿಕ್ವೆಸ್ಟ್ ಯು ಬೋತ್ ಟು ಅನ್ವೀಲ್ ಇಟ್. ಓಪನ್ ಮಾಡಿ ಏನದು ಅಂತ ಫಸ್ಟ್ ನೋಡೋಣ. ಸರ್ಪ್ರೈಸ್. ನನ್ನ ಮಕ್ಳು ಹೇಳ್ತಿರ್ತಾರೆ ಸರ್ಪ್ರೈಸ್ ಸರ್ಪ್ರೈಸ್ ಸರ್ಪ್ರೈಸ್. ಓ, ಒಂದು ಕಾರಿನ ಸೇಮ್ ಕಾರ್ ನಾವೇನ್ ನೋಡ್ತಾ ಇದೀವಿ ಪೋಸ್ಟರ್ ಅಲ್ಲಿ. ಸೊ ಸೇಮ್ ಕಾರಿನ ಒಂದು ಡ್ಯಾಶ್ ಬೋರ್ಡ್ ನಾವು ನೋಡ್ತಾ ಇದೀವಿ. ಓಕೆ, ಅವ್ರು ನನಗೆ ಹೇಳಿದ್ದಾರೆ ಒಬ್ಬೊಬ್ಬರಿಗೂ ಒಂದೊಂದು ಪಾತ್ರ ಇರತ್ತೆ ಆಡಿಯೋ ಲಾಂಚ್ ಅಲ್ಲಿ ಅಂತ. ಇದಾದ ನಂತರ ಅದ್ರ ಒಳಗಡೆ ಒಂದು ಬಾಕ್ಸ್ ಇದೆಯಂತೆ. ಸೊ ಇಟ್ಸ್ ಅ ಕೈಂಡ್ ರಿಕ್ವೆಸ್ಟ್, ನಮ್ಮ ಚೇತನ್ ನಾಯಕ್ ಒಳಗಿರೋ ಒಂದು ಬಾಕ್ಸ್ ಅನ್ನ ತೆಗೆದುಕೊಡ್ಬೇಕು. ಚೇತನ್ ಕೇಳಿ ಅವ್ರು ಎಲ್ಲಿಟ್ಟಿದ್ದಾರೆ ಅಂತ. ಏನೋ ನಮ್ಮ ಡೈರೆಕ್ಟರ್ ರೂಪಿಸಿರೋ ಗೇಮ್ ಇದು. ಎಲ್ಲಿದೆ ಹುಡುಕಿ ಅಂತಾರೆ. ಬಾಕ್ಸ್ ತೆಗ್ದ್ಬಿಟ್ಟು ಕೊಡ್ಬೇಕು. ಆಂಟೋನಿ ಅವ್ರ ಕೈ ಕೊಡ್ಬೇಕು. ಐ ಕೈಂಡ್ಲಿ ರಿಕ್ವೆಸ್ಟ್ ಆಂಟೋನಿ ಟು ಪ್ಲೀಸ್ ರಿಸೀವ್ ದ ಬಾಕ್ಸ್. ಎಸ್, ರಿಸೀವ್ ಇಟ್ ಅಂಡ್ ಪ್ಲೀಸ್ ಗಿವ್ ದ ಬಾಕ್ಸ್ ಟು ಮ್ಯೂಸಿಕ್ ಡೈರೆಕ್ಟರ್ ಹರಿ. ಮ್ಯೂಸಿಕ್ ಡೈರೆಕ್ಟರ್ ಹರಿ, ದಯವಿಟ್ಟು ತಗೊಳ್ಳಿ. ಎಸ್, ಹರಿ ಎಲ್ಲ ಡೈರೆಕ್ಟ್ ಆಗಿ ಕೊಟ್ಬಿಟ್ರೆ ನಾನು ಬಾಕ್ಸ್ ಒಂದು ನೋಡ್ತಾ ಇದೀನಿ. ದಯವಿಟ್ಟು ನೀವು ನಮ್ಮ ಪ್ರೊಡ್ಯೂಸರ್ ಸೇರಿ ಆ ಪೆನ್ ಡ್ರೈವ್ ಅನ್ನ ಲಹರಿ ವೇಲು ಸರ್ ಅವ್ರ ಕೈ ಕೊಡ್ಬೇಕು. ಎಸ್ ಸರ್, ಈಗ ನಿಮ್ ಕೆಲಸ ಏನಂದ್ರೆ ಏನು ಸೌಂಡ್ ಸಿಸ್ಟಮ್ ಕಾಣ್ತಿದೆ ಅಲ್ಲಿ ಪೆನ್ ಡ್ರೈವ್ಗೆ ಜಾಗ ಇದೆಯಲ್ಲ ಅಲ್ಲಿಗೆ ಹಾಕ್ಬೇಕು. ಎಸ್, ಅಲ್ಲಿ ಫಿಕ್ಸ್ ಮಾಡೋ ಮೂಲಕ ಈ ಮೂಲಕ ಆಡಿಯೋ ಲಾಂಚ್ ಮಾಡ್ತಾ ಇದೀವಿ. ದಟ್ಸ್ ರಿಯಲಿ ನೈಸ್. ಒಂದು ಜರ್ನಿಯಲ್ಲಿ ನಡೆಯುವಂತಹ ಕತೆ ಹೊಂದಿರುವಂತಹ ನಮ್ಮ ಸಿನಿಮಾ ಹಾಕಿದ ತಕ್ಷಣ ಪ್ಲೇ ಆಗತ್ತಾ ನಾನು ಅನ್ಕೊಂಡೆ. ಹಾಗೆ ಪ್ಲೇ ಆಗಲ್ಲ, ವಿದ್ಯುಕ್ತ ಚಾಲನೆ ಕೊಟ್ಟಿದೀವಿ ನಾವು. ಸೊ ಹ್ಯಾಶ್ ಟ್ಯಾಗ್ ನಮ್ಮ ಪಾರು ಪಾರ್ವತಿ ಸಿನಿಮಾಗೆ ತಮ್ಮೆಲ್ಲರ ಪ್ರೀತಿಯ ಪ್ರೋತ್ಸಾಹ ಇರ್ಲಿ ಅಂತ ಕೇಳ್ಕೊಳ್ತಾ ಈಗ ವೇದಿಕೆಯ ಮುಂಭಾಗಕ್ಕೆ ಹೋಗಿ ಎಲ್ರು ಕುಳಿತುಕೊಳ್ಬೇಕು. ಇಟ್ಸ್ ಅ ಕೈಂಡ್ ರಿಕ್ವೆಸ್ಟ್. ಕರೆಕ್ಟ್, ಅದು ಇದ್ದಿದ್ರೆ ಚೆನ್ನಾಗಿರೋದು. ಈ ಒಂದು ಕಲ್ಪನೆಗೆ ಒಂದು ಪ್ರೀತಿಯ ಚಪ್ಪಾಳೆ ಬರಲಿ. ಅದಕ್ಕೆ ನಾನು ಹೇಳಿದ್ದು ಫ್ರೆಶ್ ಬ್ರೈನ್ಸ್ ಅವರ ಒಂದು ಕ್ರಿಯೇಟಿವಿಟಿ ಒಂದು ಕ್ರಾಂತಿಯನ್ನ ಮೂಡಿಸ್ಲಿ ಅಂತ ಹಾರೈಸ್ತಾ ಐ ಕೈಂಡ್ಲಿ ರಿಕ್ವೆಸ್ಟ್ ಎವ್ರಿವನ್ ಟು ಪ್ಲೀಸ್ ಟೇಕ್ ಯೋರ್ ಸೀಟ್ಸ್ ಇನ್ ಫ್ರಂಟ್ ಆಫ್ ದಿ ಡಯಾಸ್. I know, but well, I'm going to try and sing a verse of the song now, but that's really lovely. I apologize in advance. I only learned the song 2 days ago, so we did it in the studio, and it was great work of Harry and Rohit, that music director. It was because of their great work and their encouragement that the song came out the way it did. I heard the song for the first time 3 days ago. I have to say I'm very impressed. Amazing work. So I look forward. I hope the movie is a success. It seems like it's an art project, and it's easy to make a movie, but it's difficult to make art. So I wish them success. Thank you so much. Before starting the song, can you repeat what I say? I'll just say hello. How you say in Kannada language, okay? Okay? Ellarigu Namaskara. Namaskara. Jai Jai Karnataka Mate. I hope you're making me say things that are correct. I don't know what I'm saying. No, I'm just telling Jai Kannada Mother. That's it. Jai Karnataka Mate. Thank you. Yes, here you go. So ಚೆಕ್. ಎಸ್, ಚೆಕ್. ಚೂರು ರಿವರ್ಬ್ ಕೊಡ್ತೀರಾ ನೋಡಿ.
Check 1 2. Samaya Dari Nadwe Kata Ye Mona Madu Nadwe Kata Ye Kateya Mula Sigata Gide Tristina Ne Nanu Mola Diwe Pelagu Baluku Nanu Kate. Can you clap your hands? In this life, there's no shadows, just reflect. Check. Hari aware. Samaya Dari Nadwe Kata Ye. ಸೊ ನಾನು ಅನ್ಕೊಂಡೆ ಇಂಗ್ಲಿಷ್ ಸಾಂಗ್ ಹಾಡ್ತಾರೆ ಅಂತ, ಬಟ್ ಇಟ್ಸ್ ರಿಯಲಿ ಅಮೇಸಿಂಗ್ ದಟ್ ಯು ಹ್ಯಾವ್ ಬೈ ಹಾರ್ಟೆಡ್ ದ ಸಾಂಗ್ ದಟ್ ವಾಸ್ ಇನ್ ಕನ್ನಡ, ರೈಟ್? ಓ ಮೈ ಗಾಡ್, ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್. ಲವ್ಲಿ ಸರ್, ಹ್ಯಾಟ್ಸ್ ಆಫ್ ಟು ಯು. ಓಕೆ, ಈಗ ಬ್ಯಾಕ್ ಟು ಬ್ಯಾಕ್ ಸಾಂಗ್ಸ್ ನೋಡೋದಕ್ಕಿಂತ ಈಗ ಸರ್ ಹಾಡಿದಂತಹ ಸಾಂಗ್ ಅನ್ನ ನೋಡೋಣ. ದ ಹೈಕಿಂಗ್ ಫುಟ್. ಈ ಸಾಂಗ್ ಅನ್ನ ಬರೆದಿರೋದು ನಾಗಾರ್ಜುನ್ ಶರ್ಮಾ, ಹಾಡಿದ್ದು ನಮ್ಮ ಐರಿಷ್ ಸಿಂಗರ್ ಆಂಟೋನಿ ಸರ್. ಸೊ ಮೇಕಿಂಗ್ ವಿಡಿಯೋ ನೋಡೋಣ ಈಗ. ಆಂಟೋನಿ ಜಿ, ಹಾಗೆ ನಮ್ಮ ಹರಿಯವರು ಏನು ಕಮ್ಮಿ ಇಲ್ಲ. ನಾನು ನೀವೇನ ಬಗೆ ಎರಡು ಮೂರು ಸರಿ ಕೇಳಿದೆ, ಫುಲ್ ತಾಡಿ ಬಿಟ್ಟಿದ್ರು. ಸೂಪರ್. ಫಸ್ಟ್ ಸಾಂಗ್ ಪಯಣ. ಈ ಒಂದು ಹಾಡನ್ನ ಬರೆದಿರೋದು ಅಗೇನ್ ನಾಗಾರ್ಜುನ್ ಶರ್ಮಾ, ಚೇತನ್ ನಾಯಕ್ ಅವರ ಗಾಯನ. ಫನ್ ಆ್ಯಂಡ್ ಬನ್ ಅನ್ನೋ ಒಂದು ಸಾಂಗ್ ನೆಕ್ಸ್ಟ್ ಪ್ಲೇ ಆಗತ್ತೆ. ಜೆಸಿ ಗಿಫ್ಟ್ ಅವರು ಹಾಡಿರೋವಂಥದ್ದು. ಲಿರಿಕ್ಸ್ ರೋಹಿತ್ ಕೀರ್ತಿ ಆ್ಯಂಡ್ ನಾಗಾರ್ಜುನ್ ಶರ್ಮಾ. ಅದು ಆದಮೇಲೆ ಕಲರ್ಸ್ ಆಫ್ ಡಿವೈನ್. ನಾನು ಕೇಳಿದೆ ಏನು ಎಲ್ಲ ಇಂಗ್ಲಿಷ್ ಜಾನರನ ಅಂತ. ಆಮೇಲೆ ನಂಗೆ ಆಶ್ಚರ್ಯ ಆಗಿದ್ದು ಕಲರ್ಸ್ ಆಫ್ ಡಿವೈನ್ ನೋಡಿದ್ಮೇಲೆ ಅದನ್ನು ಹೇಳ್ತೀನಿ. ಲಿರಿಕ್ಸ್ ರೋಹಿತ್ ಕೀರ್ತಿ, ಹಾಗೆ ವಿನಯ್ ಕುಮಾರ್ ದೇಸಾಯಿ, ಹರಿ ಅವರು ಸಾಥ್ ನೀಡಿದ್ದಾರೆ. ಸೊ ಮ್ಯೂಸಿಕ್ ಪ್ಲೀಸ್. ಹಾಡುಗಳು ಸೂಪರ್. ಎಸ್, ಆಲ್ಮೋಸ್ಟ್ ಎಲ್ಲ ನನಗೆ ಕಂಗ್ಲಿಷ್ ಹಾಡುಗಳ ತರಾನೇ ಭಾಸವಾಯ್ತು. ಅಂದ್ರೆ ಈಗಿನ ಜನರೇಷನ್ ಅನ್ನ ಗಮನದಲ್ಲಿ ಇಟ್ಕೊಂಡು ಒಂದು ಯಂಗ್ ಗರ್ಲ್ ಒಂದು ಲಾಂಗ್ ಡ್ರೈವಿಗೆ ಹೋದಾಗ ಯಾವ ತರ ಹಾಡುಗಳನ್ನ ಕೇಳ್ತಾಳೆ, ಅದಕ್ಕೆ ಸಪೋರ್ಟಿವ್ ಆಗಿ ಎಲ್ಲ ಹಾಡುಗಳು ಮೂಡ್ ಬಂದಿದೆ. ಹರಿ ಸಿಕ್ಕಾಪಟ್ಟೆ ಹೋಪ್ಸ್ ಹೆಚ್ಚಾಗಿದೆ. ವೆರಿ ನೈಸ್, ಡಿಫ್ರೆಂಟ್ ಜಾನರ್. ಒಳ್ಳೊಳ್ಳೆ ಗಾಯಕರ ಕಡೆಯಿಂದ ಹಾಡ್ಸಿದ್ದೀರಾ. ಲಹರಿ ವೇಲು ಸರ್ ಅವರ ಸಾಥ್ ಇರೋದು ನಮ್ಮ ಸಿನಿಮಾಗೆ ತುಂಬಾ ಖುಷಿ. ನಮ್ಮ ಆಡಿಯೋ ರೈಟ್ಸ್ ನೀವು ತೆಗೆದುಕೊಂಡಿರೋದು ಲವ್ಲಿ. ಈಗ ನಾನು ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೇನೆ ಕಾರ್ಯಕ್ರಮದ ಸೂತ್ರಧಾರ ನಮ್ಮ ರೋಹಿತ್ ಕೀರ್ತಿ ಅವ್ರ ಬಗ್ಗೆ ಒಂದೆರಡು ಮಾತು ಹೇಳಿ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಅದೇನೋ ಹೇಳ್ತಾರಲ್ವಾ, ಪ್ರತಿ ಬಾರಿ ಹೊಸಬ್ರನ್ನ ನೋಡಿದಾಗ ನನ್ಗೆ ಹಾಗನ್ಸುತ್ತೆ, ಬರೀ ನಮ್ಮ ಸಿನಿಮಾ ಕ್ಷೇತ್ರ ಅಂತಾನೆ ಅಲ್ಲ, ಎಲ್ಲೇ ಹೋದ್ರು ಕೂಡ ಎಕ್ಸ್ಪೀರಿಯನ್ಸ್ ಇದ್ರೆ ಕೆಲ್ಸಕ್ಕೆ ತಗೊಳ್ತೀವಿ ಅಂತಾರೆ. ಕೆಲಸ ಕೊಟ್ರೆ ಅಲ್ವಾ ಗುರು ಎಕ್ಸ್ಪೀರಿಯನ್ಸ್ ಆಗೋದಕ್ಕೆ ಅನ್ನೋ ಒಂದು ಭಾವ. ಆದ್ರೆ
ನಿರ್ಮಾಪಕರಿಗೆ ಒಂದು ದೊಡ್ಡ ಸಲ್ಯೂಟ್. ಒಳ್ಳೆ ಒಂದು ಏನು ಗ್ಯಾಂಗ್ ನ ಕಟ್ಕೊಂಡಿದ್ದಾರೆ. ನಾನು ಕೇಳ್ತಿದ್ದೆ, ಇವರು ಡೆಬ್ಯೂನಾ, ಡಿಒಪಿನೂ ಡೆಬ್ಯೂನಾ, ಅವರು ಡೆಬ್ಯೂನಾ ಅಂದ್ರೆ ಹೌದು. ನಾವೆಲ್ಲರೂ ಒಟ್ಟಿಗೆ ಅಸೋಸಿಯೇಟ್ಸ್ ಆಗಿ ಬೇರೆ ಬೇರೆಯವ್ರ ಜೊತೆ ಕೆಲಸ ಮಾಡುವಾಗ ಪ್ಲಾನ್ ಮಾಡ್ಕೊಂಡು ಕಟ್ಕೊಂಡಿರುವಂತಹ ಗ್ಯಾಂಗು ರಾಕ್ ಆನ್ ಇನ್ ಮುಂದಿನ ದಿನಗಳಲ್ಲಿ ಅಂತ ಹಾರೈಸ್ತಾ, 9 ವರ್ಷಗಳು ಅಸಿಸ್ಟೆಂಟ್ ಆಗಿ, ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಬೇರೆ ಬೇರೆ ಅದ್ಭುತವಾದ ನಿರ್ದೇಶಕರ ಅಡಿಯಲ್ಲಿ ಕೆಲಸವನ್ನ ಮಾಡಿದ್ದಾರೆ. ಉದಾಹರಣೆಗೆ ಶಿವಲಿಂಗ ಸಿನಿಮಾ, ಮಿಸ್ಟರ್ ಜಾನಿ, ಕೋಟಿಗೊಬ್ಬ 3, ಅಳಿದು ಉಳಿದವರು, ಸಖತ್, ಈ ರೀತಿಯ ಸಿನಿಮಾಗಳಲ್ಲಿ ತುಂಬಾ ತೊಡಗಿಸ್ಕೊಂಡವರು ನಮ್ಮ ನಿರ್ದೇಶಕರು, ಡೆಬ್ಯೂ ಡೈರೆಕ್ಟರ್ ಆಗ್ತಿದ್ದಾರೆ. ಸೊ ಗಾಡ್ ಬ್ಲೆಸ್ ಯು. ಒಳ್ಳೊಳ್ಳೆ ಸಿನಿಮಾ ನಿಮ್ಮಿಂದ ಮೂಡ್ ಬರ್ಲಿ ಅಂತ ಹಾರೈಸ್ತಾ ಪ್ರೀತಿಯಿಂದ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೇನೆ ರೋಹಿತ್ ಕೀರ್ತಿ. ಹೆಸರಲ್ಲೇ ಕೀರ್ತಿ ಇದೆ, ಕೀರ್ತಿ ಪತಾಕೆ ಹಾರ್ಸಪ್ಪ. ಓವರ್ ಟು ಯು. ಅವರೇ ಎಲ್ಲರನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾರೆ. ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ನರ್ವಸ್ ಇದೆ ನೀವು ಹೆಂಗೆ ತಗೋತೀರಾ ಅಂತ, ಬಟ್ ಇಲ್ಲಿರೋರು ಎಲ್ಲರೂ ಫ್ರೆಂಡ್ಸು, ಈವನ್ ಮೀಡಿಯಾದವರು ಕೂಡ ಅಷ್ಟೇ. ಸಾಕಷ್ಟು ಜನರು ನಾನು ನಿಮ್ಮನ್ನ ನೋಡಿದ್ದೀನಿ ಕೂಡ, ಆದರೆ ಹೆಸರುಗಳು ನೆನಪಿರಲ್ಲ, ಅದೊಂದು ಸಣ್ಣ ವೀಕ್ನೆಸ್ಸು. ಬಟ್ ಫೇಸ್ ಚೆನ್ನಾಗಿ ನೆನಪಿರುತ್ತೆ. ನೀವು ಫಸ್ಟ್ ಇದು ನನ್ನ ಮೊದಲನೇ ಸಿನಿಮಾ ಆ್ಯಂಡ್ ಈ ಸಿನಿಮಾಗೆ ತುಂಬ ಜನರು ಸಾಥ್ ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ನಾನು ಹೇಳ್ತೀನಿ, ಹಾಗೆ ಅವ್ರನ್ನ ವೇದಿಕೆ ಕೂಡ ಈ ಒಂದು ಸನ್ನಿವೇಶದಲ್ಲಿ ಕರಿತೀನಿ ಕೂಡ. ಮೊದಲನೇದಾಗಿ ಹ್ಯಾಶ್ಟ್ಯಾಗ್ ಪಾರು ಪಾರ್ವತಿ. ಈ ಸಿನಿಮಾ ಮುಖ್ಯವಾಗಿ ಇದೊಂದು ಜರ್ನಿ ಅಡ್ವೆಂಚರ್ ಡ್ರಾಮಾ ಆಗಿದೆ. ಇದರ ಜಾನ್ರ, ಇದರ ಮುಖ್ಯ ಪಾತ್ರನ ನಮ್ಮ ಪ್ರೀತಿಯ ದೀಪಿಕಾ ದಾಸ್ ಅವರು ಮಾಡಿದ್ದಾರೆ. ಅವರ ಕ್ಯಾರೆಕ್ಟರ್ ನಾವು ಆಲ್ರೆಡಿ ನಿಮ್ಮ ಮುಂದೆ ಹೇಳಿದ್ದೀವಿ, ಪಾಯಲ್ ಅಂತ. ಹಾಗೆ ಅದರ ಇನ್ನೊಂದು ಮುಖ್ಯ ಪಾತ್ರ ಪೂನಂ ಸಿರ್ನಾಯಕ್ ಅಂತ. ಅವ್ರ ಜೊತೆ ಮಾತಾಡ್ತಾ ನೀವು ಅವ್ರ ಜೊತೆಗೆ ಪ್ರೀತಿಲಿ ಬೀಳ್ತೀರಾ ಕೂಡ, ಅವರ ಕ್ಯಾರೆಕ್ಟರ್ ಹಂಗಿದೆ. ಹಾಗೆ ಇನ್ನೊಂದು ಪಾತ್ರ ಫವಾಜ್ ಅಶ್ರಫ್, ಅಫ್ಕೋರ್ಸ್ ಆಲ್ ದ ವೇ ಫ್ರಮ್ ಕೇರಳ. ಸೊ ಅಲ್ಲಿಗೂ ಬೆಂಗಳೂರಿಗೆ ಏನು ನಂಟು ಅಂತ ಅದು ಸಿನಿಮಾದಲ್ಲಿ ನಾವು ಹೇಳಿದ್ದೀವಿ. ಸೊ ಈ ಸಿನಿಮಾದ ಟೆಕ್ನಿಷಿಯನ್ಸ್ಗಳ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ. ಫಸ್ಟ್ DOP ನನ್ನ ಫ್ರೆಂಡ್ ಕೂಡ ಅಭಿನ್ ರಾಜೇಶ್ ಇಲ್ಲೇ ಇದ್ದಾರೆ. ಸೊ ತುಂಬ ಚೆನ್ನಾಗಿ ಬಂದಿದೆ ಅಂತ ನಾನು ಇವಾಗ ಹೇಳಲ್ಲ, ನೀವು ಸಿನಿಮಾ ನೋಡಿದಾಗ ಅಥವಾ ಟ್ರೈಲರ್ ನೋಡಿದಾಗ ನೀವು ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು. ಆ್ಯಂಡ್ ಇದರ ಮತ್ತೊಬ್ಬ ಟೆಕ್ನಿಷಿಯನ್ RRE, ನೀವು ಇವಾಗಲೇ ನೋಡಿದಿರಿ. ಹೆಂಗಿತ್ತು ಸಾಂಗ್ಸ್ ಎಲ್ಲ? ಥ್ಯಾಂಕ್ ಯು. ಹಾಗೆ ಇದರ ಮತ್ತೊಬ್ಬ ಇನ್ನೊಬ್ರು ಮುಖ್ಯ ಟೆಕ್ನಿಷಿಯನ್ ಕೂಡ ಅವರು ನಮ್ಮ CK ಕುಮಾರ್. ಅವರು ಎಡಿಟ್ ಪ್ಲಸ್ ಡಬ್ಬಿಂಗ್ ಇಂಜಿನಿಯರ್ ಕೂಡ ಅವರೇ ಮಾಡಿದ್ದಾರೆ. ಸೊ ಅಫ್ಕೋರ್ಸ್ ಅವರು ಇಲ್ಲೇ ನಮ್ಮ ಜೊತೆಗಿದ್ದಾರೆ. ಹಾಗೆ ಈ ಸಿನಿಮಾದ ಆರ್ಟ್ ಡೈರೆಕ್ಟರ್, ಪ್ರೊಡಕ್ಷನ್ ಡಿಸೈನ್ ಮಾಡಿದ್ದು ರಾಘು ಮೈಸೂರು ಅಂತ. ಅವರು ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತವರು. ಅವರು ಕೂಡ ನಮಗೆ ಸ್ನೇಹಿತರು, ತುಂಬಾ ಸಪೋರ್ಟ್ ಮಾಡಿದ್ದಾರೆ ಈ ಸಿನಿಮಾಗೆ. ಹಾಗೆ ಇಲ್ಲೇ ರಂಜನಾ ಅಂತ ಇದ್ದಾರೆ, ನಮ್ಮ ಫ್ರೆಂಡ್ ಕೂಡ. ಅವರು ಅವ್ರದ್ದೇ ಆದ ಒಂದು ಕ್ಲಾಸ್ ಇದೆ, ಡ್ಯಾನ್ಸ್ ಕ್ಲಾಸು. ಸೊ ಅವರು ಕೂಡ ಈ ಸಿನಿಮಾಗೆ ಪ್ರೀತಿಯಿಂದ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಪ್ಲೀಸ್. ಹಾಗೆ ಹೋಪ್ಫುಲಿ ಎಲ್ಲ ಹೇಳಿದ್ದೀನಿ ಅನ್ಕೋತೀನಿ. ಲಿರಿಕ್ಸ್ಗೆ ಬಂದಾಗ ನಮ್ಮ ಸ್ನೇಹಿತರಾದ ನಾಗಾರ್ಜುನ್ ಶರ್ಮಾ ಅವರು. ಸೊ ಲಿರಿಕ್ಸ್ನ ಯಾರಾದರೂ ಗಮನ ಇಟ್ಟು ಕೇಳಿದ್ರೆ ಅದ್ರಲ್ಲಿ ತುಂಬಾ ಅರ್ಥ ಇದೆ. ಪ್ರತಿಯೊಂದು ಸಾಂಗ್ನ ಅವರು ಡಿಫ್ರೆಂಟ್ ಆಗಿ ಬರ್ದಿದ್ದಾರೆ. ಒಂದು ಸಿನಿಮಾದಲ್ಲಿ ಒಬ್ರು ಕಂಪ್ಲೀಟ್ ಆಗಿ ಬರೆಯೋದು ತುಂಬಾ ಕಷ್ಟ. ಆದ್ರೆ ಅವರು ಯಾಕೆಂತಂದ್ರೆ ಒಂದ್ ಸಾಂಗ್ ಅಲ್ಲಿ ಬರೆದು ಅದು ಇನ್ನೊಂದು ಸಾಂಗಿಗೆ ಕನೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಆದ್ರೆ ತುಂಬಾ ಕೇರ್ಫುಲ್ ಆಗಿ ಅದನ್ನ ಅವರು ಡೀಲ್ ಮಾಡಿದ್ದಾರೆ ಇಲ್ಲಿ. ಥ್ಯಾಂಕ್ ಯು ನಾಗಾರ್ಜುನ್ ಶರ್ಮಾ. ಹಾಗೆ ಒಂದು ವಂಡರ್ಫುಲ್ ಕಪಲ್ಸ್ ನೀವು ನೋಡಿದ್ರಿ ಮೇಕಿಂಗ್ ವಿಡಿಯೋದಲ್ಲಿ. ಲವ್ಲಿ ಅವರು ಕರ್ನಾಟಕದ ತುಂಬಾ ಪ್ರಖ್ಯಾತ ರ್ಯಾಪರ್ ಕೂಡ ಅವರು. ಅವರಿಗೆ ನಿಮ್ ಕಡೆಯಿಂದ ಪ್ರೀತಿ ಒಂದು ಚಪ್ಪಾಳೆ. ಅವರ ಅಂಡ್ MC ಬಿಜು. ಸೊ ಅಂಡ್ ಹಾಗೆ ಈ ಸಾಂಗ್ಸ್ ಅಲ್ಲಿ ವಿಜಯ್ ಯೇಸುದಾಸ್ ಮತ್ತೆ ನಮ್ಮ ಪ್ರೀತಿಯ, ನಮ್ಮ ಕರ್ನಾಟಕದಲ್ಲಿ ಕೂಡ ಒಳ್ಳೆಯ ಹೆಸರು ಮಾಡಿರುವಂತಹ ಚೆಸ್ ಗಿಫ್ಟ್ ಅವರು ಕೂಡ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ರು, ತುಂಬಾ ಪ್ರೀತಿಯಿಂದ ಆಡಿದ್ದಾರೆ. ಸೊ ಅವ್ರನ್ನ ಕೂಡ ನಾನು ಈ ಕ್ಷಣದಲ್ಲಿ ನೆನೆಸ್ಕೋತೀನಿ. ಸೊ ಫಸ್ಟ್ಗೆ ನಾನು ನಾಗಾರ್ಜುನ್ ಶರ್ಮಾ ಅವ್ರನ್ನ ಇನ್ವೈಟ್ ಮಾಡ್ತೀನಿ ವೇದಿಕೆಗೆ. ಅವರು ಈ ಸಿನಿಮಾದಲ್ಲಿ ಎಷ್ಟು ಮುಖ್ಯವಾಗಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಅವ್ರು ಮಾತಾಡ್ತಾರೆ.
ಸೊ ಅವ್ರು ಬರೆದಿರುವಂತ 5 ಸಾಂಗ್ಗೆ ಸಾಹಿತ್ಯನ ಬರೆದಿದ್ದಾರೆ ಅವರು. ಸೊ ಅವರೇ ಅದ್ರ ಬಗ್ಗೆ ಮಾತಾಡಿ. ಸೊ ಬೇಸಿಕ್ಲಿ ಅಫ್ಕೋರ್ಸ್ ಈ ಸಿನಿಮಾ ಮಾಡೋದಕ್ಕೆ ನಮಗೆ ಸಪೋರ್ಟ್ ಮಾಡಿದ ಅಫ್ಕೋರ್ಸ್ ತುಂಬಾ ಇಂಪಾರ್ಟೆಂಟ್ ಇವರೇ. ಮೇಡಮ್ ಹೇಳ್ದಾಗೆ ಇದು 9 ವರ್ಷದ ಪ್ರಯತ್ನ. ಸೊ ತುಂಬಾ ಕನ್ಸುಗಳನ್ನ ಇಟ್ಕೊಂಡು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದೀವಿ. ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಅಸೋಸಿಯೇಟ್ ಆಗಿ ಹೇಗೆ ವರ್ಕ್ ಮಾಡ್ತಾರೋ ಅದೇ ಪ್ಯಾಟರ್ನ್ ನಾನು ಕೂಡ ವರ್ಕ್ ಮಾಡಿ ಪಾರು ಪಾರ್ತಿ ಸಿನಿಮಾ ಮಾಡಿದ್ದು. ಸೊ ಇದಕ್ಕೆ ನನಗೆ ಸಪೋರ್ಟ್ ಮಾಡಿದ್ದು ನಮ್ಮ ಟೀಮ್. ಅದ್ರಲ್ಲಿ ನಾನು ಮುಖ್ಯವಾಗಿ ಕರೆಯೋದು ನಮ್ಮ ಪ್ರೊಡ್ಯೂಸರ್ PB ಪ್ರೇಮ್ನಾಥ್ ಸರ್ನ. ಸರ್ ಪ್ಲೀಸ್ ವೆಲ್ಕಮ್. ಹಾಗೆ DOP ಅಭಿನ್ ರಾಜೇಶ್, R ಹರಿ, ಫವಾಜ್ ಅಶ್ರಫ್, ಪೂರಂ ಸಿರ್ನಾಯ್ಕ್, ಹಾಗೆ MC ಬಿಜು ಅಂಡ್ ಆರಾ, ಅಂಡ್ ಅಫ್ಕೋರ್ಸ್ ನೀವು ಆಲ್ರೆಡಿ ಪೋಸ್ಟರ್ಸ್ ಎಲ್ಲ ನೋಡಿದ್ರಿ. ತುಂಬಾ ಜನ ಅದ್ರ ಬಗ್ಗೆ ಒಳ್ಳೆ ಕಮೆಂಟ್ಸ್ ಬಂದಿತ್ತು. ದೀಪಿಕಾ ಅವರ ಪೋಸ್ಟರ್ ಪಾಯಲ್ ಕ್ಯಾರೆಕ್ಟರ್ ರಿವೀಲ್ ಮಾಡಿದಾಗ. ಸೊ ನಾವು ಇವಾಗ ಎಲ್ಲರೂ ಪ್ರೀತಿಯಿಂದ ಅವ್ರನ್ನ ವೇದಿಕೆ ಮೇಲೆ ಕರೆಯೋಣ. ಚೇತನ್ ನಾಯಕ್ ಕೂಡ ಬನ್ನಿ ವೇದಿಕೆಗೆ. ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರೋ ನಮ್ಮ ಪ್ರೀತಿಯ ವೇಲು ಸರ್, ಪ್ಲೀಸ್ ಸ್ಟೇಜ್ ಮೇಲೆ ಬನ್ನಿ. ಓಕೆ ನಾವು ಶುರು ಮಾಡೋಣ. ಖಂಡಿತ ಅವ್ರಿಗೆ ಕೂತ್ಕೊಳ್ತೀವಿ. ಸೊ ಇದು ನಮ್ಮ ಟೀಮ್ ಅಂಡ್ ಅಫ್ಕೋರ್ಸ್ ಇನ್ನೂ ಇದ್ದಾರೆ. ವೇದಿಕೆ ಸಾಕಾಗಲ್ಲ ಖಂಡಿತವಾಗ್ಲು. ಓಕೆ, ನಾವು ಹೀಗೆ ಪ್ರೆಸ್ ಮೀಟ್ ನ ಕೂಡ ಹೀಗೆ ಕಂಟಿನ್ಯೂ ಮಾಡ್ಬೋದು ನಾವು. ಸೊ ಮುಖ್ಯವಾಗಿ ನಮ್ಮ ಪ್ರೊಡ್ಯೂಸರ್ ಫಸ್ಟ್ ಮಾತಾಡ್ತಾರೆ. ಒನ್ ಮೋರ್ ಥಿಂಗ್, ಅಂಡ್ ನಮ್ಮ ಇದು ಐರಿಷ್ ಸಿಂಗರ್ ಮಿಸ್ಟರ್ ಆಂಟನಿ, ಪ್ಲೀಸ್ ವೆಲ್ಕಮ್. ಏನ್ ಬೇಕು ಎಲ್ಲಿ ಕುಡಿಸ್ಬೇಕು ಹೇಳು ಸರ್, ನೀವಲ್ಲಿ ಓಕೆ, ನಾನು ಈ ಸಿನಿಮಾದ ಬಗ್ಗೆ ಈಗ ಹೇಳಿದ್ದೀನಿ. ಸೊ ಈ ಸಿನಿಮಾ ಹೇಗೆ ಸ್ಟಾರ್ಟ್ ಆಯಿತು ಅಂತ ಇದನ್ನ ನಮ್ಮ ಪ್ರೊಡ್ಯೂಸರ್ ಹೇಳ್ತಾರೆ. ಸೊ thank you all of you for coming and gracing this occasion. So it's been a
great event today. I hope all of you enjoy the songs. Each song fits into the storyline of the movie. So I hope it really becomes a big hit, and thanks to Velu for taking the audio rights from us, and I hope you will take it forward and make this song a great hit. So it's been a great journey last couple of years, from the time it started to the finish. A lot of experience, a lot of learning, and new things. It's been a tremendous journey, like the movie itself. So I wish all of you to watch the movie, support us, and make it a grand success. Thank you. ಅಂಡ್ ಹಾಗೆ ಆಗ್ಲಿ ಮಾತಾಡ್ಬೇಕು ಅಂತ ಅನ್ಕೊಂಡಿರೋ ಚೇತನ್ ನಾಯಕ್ ಈಗ ಅವ್ರು ಮಾತಾಡ್ತಾರೆ. ಗುಡ್ ಈವ್ನಿಂಗ್ ಎಲ್ಲರಿಗೂ ನನ್ನ ನಮಸ್ಕಾರ. ತುಂಬಾ ಖುಷಿ ಆಗ್ತಿದೆ ಪಾರು ಪಾರ್ವತಿ ಟೀಮ್ನ ಪಾರ್ಟ್ ಆಗಿರೋದು. ಈ ಚಿತ್ರದಲ್ಲಿ ನಾನು 2 ಹಾಡನ್ನ ಹಾಡಿದ್ದೀನಿ. ಒಂದು ಪಯಣ ಸಾಂಗ್ ಅಂಡ್ ಇನ್ನೊಂದು ಕ್ಯಾಂಪ್ ಫೈರ್ ಸಾಂಗ್. ಡೈರೆಕ್ಟರ್ ರೋಹಿತ್ ಕೀರ್ತಿ ಅವರಿಗೆ ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಹರಿ ಅವ್ರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಚೇತನ್. ಚೇತನ್ ನಮ್ಮ ಸಿನಿಮಾಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವರು ವೆರಿ ಬಿಗಿನಿಂಗ್ಲಿ ಫಸ್ಟ್ ಅವರೇ ಆಡಿರೋದು ಈ ಸಿನಿಮಾಗೆ. ವೆರಿ ತುಂಬಾ ಪ್ರೀತಿಯಿಂದ ಅವರು ಬಂದು ಯಾವಾಗ ಕರೆದ್ರು, ಎಲ್ಲೇ ಅವರು ಯಾವುದೇ ಜಾಗದಲ್ಲಿ ಇದ್ರೂ ಕೂಡ ಅವ್ರು ಬಂದು ನಮಗೆ ಸಪೋರ್ಟ್ ಮಾಡ್ತಾ ಇದ್ರು. ಇದರ ಥ್ಯಾಂಕ್ ಯು ಚೇತನ್, ಥ್ಯಾಂಕ್ ಯು ಸೊ ಮಚ್. ಹಾಗೆ ಪಕ್ಕದಲ್ಲಿ ನಮ್ಮ ಲಿರಿಸಿಸ್ಟ್ ಕೂಡ ಕೂತಿದ್ದಾರೆ, ನಾಗಾರ್ಜುನ್ ಶರ್ಮಾ ಅವರು ಮಾತಾಡಬೇಕು ಪ್ಲೀಸ್. ಎಲ್ಲರಿಗೂ ಶುಭ ಸಂಜೆ. ಈಗ ಸಾಂಗ್ ಆಮೇಲೆ ಇದಕ್ಕೆ ಮುಂಚೆ ನಾವು ಪೋಸ್ಟರ್ ಲಾಂಚ್ ಮಾಡಿದಾಗ್ಲೂ ಪದೇ ಪದೇ ಏನು ಈ ಸಿನಿಮಾ ಜ್ಞಾಪಿಸುತ್ತೆ ಅಂತಂದರೆ, ಇದರಲ್ಲಿ ಹೌದು ಒಂದು ಜರ್ನಿ ಇದ್ದೇ ಇದೆ. ಬಟ್ ಆದರೆ ಈ ಜರ್ನಿ ಬಂದು ಎಕ್ಸ್ಟರ್ನಲ್ ಬರೀ ರೋಡು ಆ ಥರ ಜರ್ನಿ ಅನ್ನೋಕ್ಕಿಂತ ಇಲ್ಲಿ ಕ್ಯಾರೆಕ್ಟರ್ಸ್ ಜರ್ನಿ ಕೂಡ ನಾವು ತುಂಬ ಗಮನ ಇಟ್ಟು ನೋಡಬೇಕಾದಂಥವು. ಯಾಕಂದರೆ ಅವ್ರದ ಒಂದು ಕಥೆನೇ ಈ ಸಿನಿಮಾ, ಅವರ ಜೀವನದ ಕಥೆನೇ ಈ ಸಿನಿಮಾ. ಸೊ ಆ ನಿಟ್ಟಲ್ಲಿ ಸಾಂಗು ಕ್ಯಾರೆಕ್ಟರ್ಸ್ಗಾಗಲಿ ಕಥೆಗಾಗಲಿ ಸೂಟ್ ಆಗೋ ಥರನೇ ಡೈರೆಕ್ಟರ್ ಜೊತೆ ಅದು ಇನ್ನೊಂದು ಜರ್ನಿ. ಅದು ಆ ಸಾಂಗ್ನ ಬರೋಕ್ಕೆ ಅವ್ರ ಜೊತೆನೇ ಒಂದು ಸಪರೇಟ್ ಜರ್ನಿ ಅದು. ಸೊ 5 ಸಾಂಗ್ ನನ್ನ ಹೌದು ಒಂದು ನಂಬಿಕೆ ನಂಬಿ 5 ಸಾಂಗ್ನ ನನಗೆ ನೀವು ಇದು ಇಷ್ಟು ಜವಾಬ್ದಾರಿನ ಪಾಲಿಸ್ಬೇಕು ಅಂತ ಕೊಟ್ಟಿದ್ದು ಸರ್, ಥ್ಯಾಂಕ್ ಯು. ಆ್ಯಂಡ್ ಪ್ರೊಡ್ಯೂಸರ್ ಸರ್ ಆ್ಯಂಡ್ ಮ್ಯಾಮ್ ದೀಪಿಕಾ ಮ್ಯಾಮ್, ಸ್ಪ್ಲೆಂಡಿಡ್ ಜಾಬ್. ಆ್ಯಂಡ್ ಮ್ಯಾಮ್ another it was really great watching you on the screen. I have watched bits and pieces of movie. ತುಂಬ ಎಮೋಷ್ನಲ್ ಆಗಿದೆ. ಕೊನೆಯಲ್ಲಂತೂ ಅದು ತುಂಬ ಎಮೋಷ್ನಲ್ ಆಗೇನೆ ಅದು ತಿರುವು ಪಡ್ಕೊಳ್ಳುತ್ತೆ. ಸೊ ಅದರಿಂದಾಗಿ ಈವನ್ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ಸಾಂಗು ಕೂಡ ಕಮರ್ಷಿಯಲ್ ಎಸ್ಥೆಟಿಕ್ಸ್ ಅಂತ ನಾವು ಇದ್ರ ತುಂಬ ಕಮರ್ಷಿಯಲ್ ಇದು ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ಇದು ಅದರದೇ ಆದಂಥ ಒಂದು ವಿಶೇಷತೆಯನ್ನು ಪಡ್ಕೊಂಡಿರೋದ್ರಿಂದ ನನಗೂ ಐ ಆಮ್ ರಿಯಲಿ ಎಕ್ಸೈಟೆಡ್. ಹೇಗೆ ಇದು ಈಗ ಅವರು ಲಾಂಚ್ ಮಾಡಿದ ರೀತಿನೂ ನನಗೆ ತುಂಬ ಯುನಿಕ್ ಆಗಿ ಸ್ಮೈಲ್ ಇತ್ತು. ಅದೇ ಥರ ನಿಮ್ಮ ಜರ್ನಿನಲ್ಲೂ ಈ ಸಾಂಗ್ಸು ಆ ಸ್ಮೈಲ್ನ ಥ್ರೂ ಔಟ್ ದ ಜರ್ನಿ ರಿಟೈನ್ ಮಾಡುತ್ತೆ ನೀವು ಕೇಳಬೇಕಾರೆ ಅಂತ ನನ್ನ ಒಂದು ನಂಬಿಕೆ. ಸೊ ಥ್ಯಾಂಕ್ ಯು. ಹಾಗೆ ಒಂದು 2 ಕ್ವಶನ್ಸ್ ಇದೆ ಅವರಿಗೆ. ಕ್ವಶನ್ಸ್ ಅಂದ್ರೆ ಇದು ಅವ್ರ ಅಮ್ಮ ಒಂದು ಇದರಲ್ಲಿ ರಿಕಾಲಿಂಗ್ ಅಮ್ಮ ಅಂತ ಒಂದು ಸಾಂಗ್ ಇದೆ. ಅದು ದಿಯಾ ಹೆಗ್ಡೆ ಮತ್ತೆ ವಿಜಯ್ ಯೇಸುದಾಸ್ ಇಬ್ರು ಕಾಂಬಿನೇಷನ್ ಆಡಿರೋದು. ಅದು ತುಂಬಾ ಚೆನ್ನಾಗಿ ಬಂದಿದೆ. ಈ ಸಾಂಗ್ ನ ಬರೆಯುವಾಗ ನಾವು ಅವ್ರಿಗೊಂದು ಟಾಸ್ಕ್ ಕೊಟ್ಟಿದ್ವಿ. ಅಮ್ಮನ ಅಂದ್ರೆ ತಾಯಿನ ಇಡೀ ನೇಚರ್ಗೆ ಅಂದ್ರೆ ನೇಚರ್ಗೆ ಕಂಪೇರ್ ಮಾಡಿ ಹೇಗೆ ಮಾಡ್ಬೋದು, ಅದನ್ನ ಹೇಗೆ ಬರಿಬೋದು ಅಂತ, ಹೊಸತನದಲ್ಲಿ ಹೇಗೆ ಬರಿಬೋದು ಅಂತ ನಾವು ಕೇಳಿದಾಗ ಅವರು 1 ವಾರ ಟೈಮ್ ತಗೊಂಡು ಲಿರಿಕ್ಸ್ ಜೊತೆಗೆ ಬಂದ್ರು. ಮತ್ತೆ ನಾವು ಆಫೀಸಲ್ಲಿ ಕೂತ್ಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡಿದಾಗ ಮತ್ತೆ ಅಲ್ಲೇ ಸ್ಪಾಟ್ ಅಲ್ಲೇ ತುಂಬಾ ಚೇಂಜಸ್ ಮಾಡಿ ಇಮಿಡಿಯೇಟ್ ಆಗಿ ಕೊಟ್ಟಿದ್ರು. ಅದ್ರ ಬಗ್ಗೆ ಹೇಳಿ. ಅದ್ರ ಜೊತೆಗೆ ಇನ್ನೊಂದು ಪಯಣ ಸಾಂಗ್ ಅಲ್ಲಿ ತಿರುಗಾಡೋ ಧ್ಯಾನ ಅಂತ ಒಂದು ಹೊಸ ಶಬ್ದ ಬಳಸಿದ್ದಾರೆ, ಮತ್ತೆ ಗಹನ ಅಂತ ಒಂದು ಶಬ್ದ ಬಳಸಿದ್ದಾರೆ. ಅದ್ರ ಮೀನಿಂಗ್ ಕೂಡ ಹೇಳ್ಬೇಕು. ಪಯಣ ಸಾಂಗ್ ಅಲ್ಲಿ ಅದು ತಿರುಗಾಡೋ ಧ್ಯಾನ ಏನಕ್ಕೆ ನನಗೆ ಅದು ಹೊಳೀತು ಅಂತಂದ್ರೆ, ಈಗ ಧ್ಯಾನ ಅಂದ್ರೆ ಎಲ್ಲರೂ ಒಂದು ಜಾಗದಲ್ಲಿ ಕೂತು ಮೆಡಿಟೇಷನ್ ಮಾಡೋದು ಅಂತ ಯೂಶಲಿ ನಾವು ಆ ಅಂಡರ್ಸ್ಟ್ಯಾಂಡಿಂಗ್ ಬರ್ತೀವಿ. ಬಟ್ ಪಯಣ ಇವಾಗ ಟ್ರಾವೆಲಿಂಗ್ ಇಸ್ ಎ ಥೆರಪಿ ಅಂತ ಎಲ್ಲರೂ ಹೇಳ್ತಾರೆ. ಸೊ ಈಗ ಇದು ಒಂದು ಧ್ಯಾನನೇ ಅಲ್ವಾ? ಅಂದ್ರೆ ಒಬ್ಬ ಮನುಷ್ಯನ ಅವನನ್ನ ಈಗ ದುಃಖಕ್ಕೂ ನಾವು ಟ್ರಾವೆಲ್ ಮಾಡ್ತೀವಿ, ಖುಷಿಯಾದ್ರೂ ಟ್ರಾವೆಲ್ ಮಾಡ್ತೀವಿ, ಇಲ್ಲ ಹಳೇದನ್ನೇನೋ ಮರಿಬೇಕು ಅಂದ್ರೆ ಟ್ರಾವೆಲ್ ಮಾಡ್ತೀವಿ, ಇಲ್ಲ ಹೊಸದನ್ನ ಏನೋ ಪಡ್ಕೋಬೇಕು, ಹೊಸದನ್ನೇನೋ ಕಲಿಬೇಕು ಅಂದಾಗಲೂ ಟ್ರಾವೆಲ್ ಮಾಡ್ತೀವಿ. ಅದಕ್ಕೆ ಇದೊಂದು ತಿರುಗಾಡೋ ಧ್ಯಾನ ಇದು ಅಂತ ನನಗೆ ಅನ್ನಿಸ್ತು. ಆ್ಯಂಡ್ ಟು ಬಿ ಆನೆಸ್ಟ್ ಅದು ನಾನು ಆ ಲಿರಿಕ್ಸ್ ಮರ್ತ್ಬಿಟ್ಟಿದ್ದೀನಿ ತಾಯಿದು. ತುಂಬಾ ದಿನ ಆಯ್ತು ಅದು.
ಯಾಕೆಂದ್ರೆ ಅವರು 5 ಸಾಂಗ್ ಬರ್ದಿದ್ದಾರೆ. ಅದಕ್ಕೆ ಬಟ್ ನನಗೆ ನೆನಪಿದೆ, ನಮ್ಗೆ ಆ ಪ್ರೋಸೆಸ್ ನೆನಪಿದೆ ನನಗೆ, ಬಟ್ ಪರ್ಟಿಕ್ಯುಲರ್ ಲೈನ್ ಕಥೆಯು ನೀನಮ್ಮ. ನಾನು ಇನ್ನೊಂದ್ಸಲ ಲಿರಿಕ್ಸ್ ನೋಡಿ Okay, ಮಾತಾಡ್ತೀನಿ, okay. ತಪ್ಪು ಮಾತಾಡಿದ್ರೆ. ಓಕೆ. ಎನಿವೆ, ನಾವು ಕಮಿಂಗ್ ಟು ಅವರ ಇಲ್ಲೇ ಇದ್ದಾರೆ MC ಬಿಜು. ಸೊ ನಮ್ಮ ಫೇವ್ರೆಟ್ ಕಪಲ್ ಕೂಡ ಅವರು. ಸೊ ಕರ್ನಾಟಕದ ರ್ಯಾಪರ್ ಅವರು. ಸೊ ಪ್ಲೀಸ್ ಮಾತಾಡ್ಬೇಕು. ಹಾಯ್ ಎವ್ರಿವನ್, ವಾಟ್ ಇಸ್ ಅಪ್? ನಾನು ಆರಾ. ತುಂಬಾ ಖುಷಿ ಆಗ್ತಿದೆ ನಿಮ್ಮೆಲ್ರಿಗೂ ಇಲ್ಲಿ ನೋಡಿ. ದಿಸ್ ಇಸ್ ಮೈ ಸೆಕೆಂಡ್ ಟೈಮ್ GT ಮಾಲ್ ಅಲ್ಲಿ. ಫಸ್ಟ್ ಟೈಮ್ ಭೀಮಾ ಚಿತ್ರ ಆಡಿಯೋ ಲಾಂಚ್ ಇದ್ದಾಗ ಬಂದಿದ್ದೆ ನನ್ನ ಹಸ್ಬೆಂಡ್ ಜೊತೆ. ಇವಾಗ ಅಗೇನ್ ಸೆಕೆಂಡ್ ಟೈಮ್. ಸೊ ಫಸ್ಟ್ ಆಫ್ ಆಲ್ ಹ್ಯೂಜ್ ಕಂಗ್ರ್ಯಾಚುಲೇಷನ್ಸ್ ಟು ರೋಹಿತ್ ಕೀರ್ತಿ ಅವ್ರಿಗೆ. ಇಷ್ಟು ಅಮೇಝಿಂಗ್ ಪ್ರಾಜೆಕ್ಟ್ ಮಾಡಿದ್ದಾರೆ ಅಂಡ್ ಸಚ್ ಅ ಯೂನಿಕ್ ಸಬ್ಜೆಕ್ಟ್. ಒಂದು ಇಬ್ರು ಫೀಮೇಲ್ ಲೀಡ್ ಕ್ಯಾರೆಕ್ಟರ್ ಅಲ್ಲಿ ನೋಡಿರೋಂಥ ಇದು ಐ ಥಿಂಕ್ ಫಾರ್ ಮೀ ಇದು ಫಸ್ಟ್ ಟೈಮ್. ಸೊ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಟು ವಾಚ್ ದೀಪಿಕಾ ದಾಸ್ ಆನ್ ಸ್ಕ್ರೀನ್. ಬಿಗ್ ಸ್ಕ್ರೀನ್, ಐ ಆಮ್ ಹರ್ ಫ್ಯಾನ್. ಯು ಲುಕಿಂಗ್ ಫ್ಯಾಟ್ ದಿಸ್ ಈವ್ನಿಂಗ್ ದೀಪಿಕಾ. ಸೊ ಐ ವಾಸ್ ಲೈಕ್ ತುಂಬಾ ಖುಷಿ ಆಯ್ತು ನನಗೆ ಅವ್ರಿಗೋಸ್ಕರ ಸಾಂಗ್ ಬರೆಯೋದು ಅಂಡ್ ರ್ಯಾಪ್ ಮಾಡೋದಕ್ಕೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಅಂತೂ ಬ್ಯೂಟಿಫುಲ್ ಆಗಿತ್ತು. ಥ್ಯಾಂಕ್ಸ್ ಟು ರೋಹಿತ್ ಕೀರ್ತಿ ಅವ್ರಿಗೆ. ಈಸ್ ಸಚ್ ಅ ಹಂಬಲ್ ಅಂಡ್ ಅಮೇಝಿಂಗ್ ಪರ್ಸನ್. ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು ನಮ್ಗಂತೂ ಸ್ಟುಡಿಯೋಗೆ ಬಂದಾಗ ಅವರು. ಅಂಡ್ ಅಭಿನ್ ಸರ್ ಕೂಡ, DOP ಸರ್, ಮತ್ತು ಈವನ್ ಹರಿ ಸರ್ ಅಷ್ಟೇ. ಅವ್ರ ಜೊತೆ ಕೆಲಸ ಮಾಡಿದ್ದಕ್ಕೆ ನಾನು ಐ ಆಮ್ ವೆರಿ ಬ್ಲೆಸ್ಡ್. ಈ ನಮ್ದು ಒಂದು ಜಾನ್ರಾ ಈ ಮೂವಿಯಲ್ಲಿ ಹಾಕಿದ್ದಾರೆ ಅನ್ನೋದಕ್ಕೇನೆ ಐ ಆಮ್ ವೆರಿ ಹ್ಯಾಪಿ. ಬಿಕಾಸ್ ರ್ಯಾಪರ್ಸ್ದು ಒಂದು ಅಲಗ್ ದುನಿಯಾ ಇದೆ. ಸೊ ಅದನ್ನ ಇವ್ರು ಇನ್ಕಾಪರೇಟ್ ಮಾಡಿದ್ದಾರೆ ನಮ್ಮ ಕನ್ನಡ ಸಿನಿಮಾ ಅಲ್ಲಿ. ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್. ಅಂಡ್ ಈ ಜರ್ನಿಯಲ್ಲಿ ನಾನು ಪಾರ್ಟ್ ಆಗಿದ್ದಕ್ಕೆ ಐ ಆಮ್ ವೆರಿ ಹ್ಯಾಪಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ರೋಹಿತ್ ಅವರೇ ಫಾರ್ ದಿಸ್ ಅಪಾರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್. ಅವ್ರು ನಮಗೆ ಅಪರ್ಚುನಿಟಿ ಅಂತ ಹೇಳ್ತಾರೆ, ಹಾಗೆ ಅದೇ ರೀತಿ ನಮಗೂ ಕೂಡ ಅವ್ರು ನಮ್ಮ ಸಿನಿಮಾದಲ್ಲಿ ಹಾಡಿರೋದು ಕೂಡ ಒಂದು ನಮ್ಗೆ ಅವಕಾಶ. ಥ್ಯಾಂಕ್ ಯು ಸೋ ಮಚ್. ಹಾಗೆ MC ಬಿಜು ಕೂಡ ಮಾತಾಡ್ತಾರೆ. ಶುಭ ಸಂಜೆ ಎಲ್ರಿಗೂ. ನವರಾತ್ರಿಯ ಶುಭಾಶಯಗಳು. ಇದನ್ನ ಹೇಳ್ತಾ ಏನ್ ಹೇಳ್ಬೇಕು, #ಪಾರು ಪಾರ್ವತಿ ಅಂದ್ರೆ ಹೆಣ್ಮಕ್ಳು ಟ್ರಾವೆಲ್ ಮಾಡೋದೇ ಒಂದು ಟಬು ಆಗಿತ್ತು, ರೈಟ್? ಏನಂತಾರೆ, ಮುಂಚೆ ಎಲ್ಲ ಹೆಣ್ಮಕ್ಳು ಒಬ್ಬೊಬ್ರೆ ಟ್ರಾವೆಲ್ ಮಾಡ್ಬೇಕು ಹಾಗೆ ಹೀಗೆ ಅಂದ್ರೆ ಜನ ಏನೇನು ಅನ್ಕೊಳ್ಳೋರು. ಅಂಡ್ ಅದು ಟ್ರಾವೆಲ್ ಅಂದ್ರೆ ಬರೀ ಟ್ರಾವೆಲ್ ಅಲ್ಲ, ಅದು ತುಂಬಾ ಒಂದು ಟ್ರಾಮಾಸ್ ಇರ್ಬೋದು ಅಥವಾ ಲೈಫ್ ಏನೇ ಒಂದು ಸ್ಟಿಗ್ಮಾ ಇರ್ಬೋದು, ಅದನ್ನೆಲ್ಲ ಓವರ್ಕಮ್ ಮಾಡ್ಕೊಂಡು ಒಂದು ಹೆಣ್ಣು ಮಗಳು ಗಂಡು ಮಗ ಯಾರೇ ಆಗಿರ್ಲಿ ಎಲ್ಲರೂ ಒಂದೇ ಅನ್ನೋದು ಒಂದು ಟ್ರಾವೆಲ್ ಅನ್ನೋದೊಂದು ತೋರಿಸ್ಕೊಡುತ್ತೆ. ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡಿರೋ ಚಿತ್ರಕ್ಕೆ ಹ್ಯಾಟ್ಸ್ ಆಫ್ ರೋಹಿತ್ ಸರ್. ಅಂಡ್ ಹರಿ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಮ್ಯೂಸಿಕ್ ಪ್ರತಿಯೊಂದು ಹಾಡಲ್ಲೂ ಡಿಫ್ರೆಂಟ್ ಆಗೇ ಇದೆ. ಹೇಗೆ ಅಂದ್ರೆ ಎಲ್ಲ ಒಂದೇ Ctrl C Ctrl V ತರ ಇರಲ್ಲ. ಎಲ್ಲ ಹೊಸದಾಗೆ ಸಾಂಗ್ಸ್ ಇದೆ. ಅಂಡ್ ಕೇಳಿಸ್ಕೊಂತಿದ್ದಂಗೆ ಫುಲ್ ಖುಷಿ ಆಗುತ್ತೆ ಸರ್. ಅಂಡ್ ಮಚ್ ಲವ್, ಹೆಚ್ಚು ಪ್ರೀತಿ ಅಂತಾನೆ ಹೇಳ್ಬೋದು ಎಲ್ರಿಗೂ. ಅಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಕರ್ದಿದ್ದಕ್ಕೆ ನಮ್ಗೆ. ಸ್ಟುಡಿಯೋನಲ್ಲಿ ತುಂಬಾ ಮಜಾ ಮಾಡಿದ್ವಿ. ಹೆವಿ ಕ್ವಾಟ್ಲೆನೂ ಕೊಟ್ಟಿದ್ದೀವಿ ಸರ್ಗೆ, ಹರಿ ಸರ್ಗೆ ಹಾಗೆ ರೋಹಿತ್ ಸರ್ಗೆ. ಸೊ ಥ್ಯಾಂಕ್ ಯು ಸರ್. ಸಾಂಗ್ ಚೆನ್ನಾಗಿ ಬಂದಿದೆ, ಕೇಳಿಸ್ಕೊತಾನೆ ಇರ್ಬೇಕು ಅನ್ಸ್ತಾ ಇದೆ. ನಮ್ಮ ಸಾಂಗ್ ಬಗ್ಗೆ ನಾವೇ ಊದ್ಕೊಂಬಾರ್ದು, ಬಟ್ ಸ್ಟಿಲ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್. ವಿತ್ ಲಾಟ್ ಆಫ್ ಲವ್ ಅವರಿಬ್ರು ಬಂದು ನಮಗೆ ಈ ಸಾಂಗ್ ನ ಹಾಡಿದ್ದಾರೆ. ಅಷ್ಟೇ ಪ್ರೀತಿಯಿಂದ ಕರ್ನಾಟಕ ಜನ ಅದನ್ನ ರಿಸೀವ್ ಮಾಡ್ತಾರೆ ಅಂತ ಅನ್ಕೊಂಡಿದೀವಿ. ಥ್ಯಾಂಕ್ ಯು ಸೋ ಮಚ್. ಅಫ್ಕೋರ್ಸ್ ಈ ಸಿನಿಮಾದ ಒಂದು ಸ್ಪೆಷಲ್ ಗೆಸ್ಟ್, ಅವರು ಇಂಡಿಯಾಗಿನೇ ಗೆಸ್ಟ್. ಅವರು ಇವಾಗ ಸೈಲೆಂಟ್ ಆಗಿ ಸೈಡಲ್ಲಿ ಇದ್ದಾರೆ, ಮಾತಾಡ್ಸೋಣ ಅವರಿಗೆ. ತುಂಬಾ ಪ್ರೀತಿಯಿಂದ ಅವರು ಈ ಸಾಂಗ್ ನ ಕೂಡ ಹಾಡಿದ್ರು. ಅಂಡ್ ಅವರು ಕನ್ನಡನ ಎಷ್ಟು ಬೇಗ ಅರ್ಥ ಮಾಡ್ಕೊಂಡ್ರು ಅಂದ್ರೆ, ಅವ್ರು ಫಸ್ಟ್ ಹೇಳಿದ್ದು ಐ ಲವ್ ದಿಸ್ ಲ್ಯಾಂಗ್ವೇಜ್ ಅಂತ. ಸೊ ನನ್ಗೆ ತುಂಬಾ ಇಷ್ಟ ಆಯ್ತು ಈ ಭಾಷೆ ಅನ್ನೋದನ್ನ ಅವ್ರು ಹೇಳಿದ್ರು. ಸೊ ಮಿಸ್ಟರ್ ಆಂಟೋನಿ, ಯು ಹ್ಯಾವ್ ಟು ಸ್ಪೀಕ್ ನೌ about the experience, what really I and my music director faced in studio. Last part. So how you experience all this, you have to explain now. Yeah. First of all, I want to give a great thank you to Abby, because of Abby I'm sitting on stage, this man here. And during the process when we're in communication, he phoned me 5 years ago. He says, I've got a project, would you sing on it? 5 years ago. Then 3 years later, he calls me
And then I was like, this guy's taking it, you know, yourself. And then a year ago or 9 months ago, he called me, says, right, we have this project. I thought it was bullshit. And anyway, so he says, come to Bangalore. I was like, okay. And I was wondering why they wanted me to sing the Kannada language. And I'd like their answer. Their answer was, we wanted a different tone. I was going, well, these guys are interested in art. So today is the first time I saw all the songs. If these songs get into the right hands and open the right doors, these songs will catch fire. These performances by the artists is fantastic. That's as good as music you'll see around the world. So I really want to give the team a big congratulations, because this movie was made with love, so I wish us all the best. Thank you so much. And please, can you just say in within 4 or 5 lines, how you felt when you were singing Kannada, how it was difficulty, or how did you manage it? Well, I was a sense of freedom, because there wasn't that kind of pressure from you guys. And if I had a feeling that kind of pressure, I would have gone home. So there was a flexibility knowing that I could experiment. And yeah, there was a few moments, because we're in a studio, it's studio time, I was a little bit, holy fuck, what am I doing here? And, but we had a great day, eh? I'm sure all the other musicians had the same experience. But that day, I felt high. I felt magically high. So that's a few more lines than you wanted, but that's me. You know, you gave me the microphone. You're not getting it back. ಥ್ಯಾಂಕ್ ಯು ಸೋ ಮಚ್. ಅವ್ರ ಜೊತೆ ಕೆಲಸ ಮಾಡಿದ್ದು ತುಂಬಾ ತಮಾಷೆ ಕೂಡ ಆಗಿತ್ತು, ಬಟ್ ಸೀರಿಯಸ್ ಆಗಿ ಅವ್ರು ತುಂಬಾ ಚೆನ್ನಾಗಿ ಆಡಿದ್ದಾರೆ. ಹಾಗೆ ಇದ್ರದ್ದು ಇಂಗ್ಲಿಷ್ ವರ್ಷನ್ ಕೂಡ ಇದೆ, ಅದನ್ನ ಖುದ್ದಾಗಿ ಅವರೇ ಬರೆದಿದ್ದಾರೆ. ಅದಕ್ಕೋಸ್ಕರ ಒಂದು ಚಪ್ಪಾಳೆ ಪ್ಲೀಸ್. ಹಾಗೆ ಇವಾಗೆಲ್ಲ ಸಿಂಗರ್ಸ್ ಬಗ್ಗೆ ಮಾತಾಡಿದ್ವಿ. ದಿಯಾ ಹೆಗ್ಡೆ ಕೂಡ ಇವತ್ತು ಇರ್ಬೇಕಾಗಿತ್ತು, ಅವರು ಕೇರಳದಲ್ಲಿ ಅವರಿಗೆ ಕೆಲಸ ಇರೋದ್ರಿಂದ ಅಲ್ಲಿ ಹೋಗಿದ್ದಾರೆ, ಇಲ್ಲಾಂದ್ರೆ ಇನ್ನ ತುಂಬಾ ಚೆನ್ನಾಗಿ ಆಗಿರ್ತಿತ್ತು. ಹಾಗೆ ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಆರ್ ಹರಿ ಅವರೀಗ ಮಾತಾಡಬೇಕು, ಪ್ಲೀಸ್. I am R. Hari. Hashtag Paru Parvati. That's our movie. That's the thing. All other things everybody said actually. ಬಟ್ ಯಾ, ಅವ್ರಿಗೆ ಮಾತಾಡಬೇಕು, ಕನ್ನಡದಲ್ಲೇ ಮಾತಾಡಬೇಕು ಅಂತ ಅವ್ರಿಗೆ ತುಂಬಾ ಇಷ್ಟ. ಈಗ ಕನ್ನಡ ಕಲಿತಾ ಇದಾರೆ ಅವರು. ಸೊ ಅವರು ಲಿರಿಕ್ಸ್ ಕೂಡ ಬರ್ದಿದ್ದಾರೆ. ಅದು ಒಂದು ಸಾಂಗ್ ಇದೆ, ಇದರಲ್ಲಿ 5 ಲ್ಯಾಂಗ್ವೇಜ್ ಕೂಡ ಬರುತ್ತೆ, ಮಲ್ಟಿ ಲ್ಯಾಂಗ್ವೇಜ್ ಕೂಡ. ಸೊ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ, ಇದು 2 ವರ್ಷ ನಾನು ಅವ್ರ ಜೊತೆ ಡಿಸ್ಕಷನ್ ಮಾಡಿದ್ದೀನಿ. ಕಂಪ್ಲೀಟ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತೆ ಸಾಂಗ್ ಎಲ್ಲ ಮ್ಯೂಸಿಕ್ ಮಾಡೋ ಟೈಮಲ್ಲಿ. ಸೊ ಸ್ಕ್ರಿಪ್ಟ್ ನ 17 ಸಲ ಓದಿದ್ದಾರೆ. ಪ್ರತಿ ಸಲ ಓದುವಾಗ ಅವ್ರಿಗೆ ಒಂದೊಂದು ಪಾಯಿಂಟ್ಸ್ ಗಳನ್ನ ಬರ್ತಾ ಇದ್ರು. ಸೊ 17 ಸಲ ಓದಿದಾಗ ಅವರಿಗೆ ಪ್ರತಿ ಟೈಮ್ ಬೇರೆ ಬೇರೆ ಮ್ಯೂಸಿಕ್ ಗಳನ್ನ ಅವ್ರು ಮಾಡಕ್ಕೆ ಟ್ರೈ ಮಾಡಿದ್ರು. ಬಟ್ ನಮ್ಮ ಮ್ಯೂಸಿಕ್ ಅಲ್ಲಿ ಅವರ, ಕ್ಯಾನ್ ಯು ಎಕ್ಸ್ಪ್ಲೈನ್ ದಟ್ ರೆಗ್ಗೆ ಸ್ಟೈಲ್? Yeah, actually he gave me the permission to do whatever I want, because according to the script, according to their acting, actually I done that, and it's all about freedom. You know that this movie is about travel and adventure, and it's all about relationship also. It's very important in the storyline, and he gave me the idea and how they are traveling, where they are traveling, and what is the emotional traveling of their character. Everything he explained. So according to that, we try to combine different genres, like reggae we added, western we added, Indian we added, South Indian we added the North Indian, and almost every genres we added, because it's important to showcase what all are the things, because the script is like that. It's very big. It's very complicated, because he's very good in relationship. He's very good in script writing. He's very good artist. I don't know how to explain all these things. and he's very visionary. Our director is very visionary. That's a very unique thing. Very visionary. And my producer, he's a philanthropist actually. He's also a very good human being. And my next pillar was Abhin Rajesh, DOP. He's a kind of a machine.
like in a yogi in a machine machine box or something. I don't know. He's like a yogi, but if he put his heart into something, he will do magic. He will do something. That also I can't explain. These are the pillars. They give me permission, so I done something. I tried maximum. Please, I hope everybody will like our song. And my singers, they are the Avengers here. So thank you so much. ಎನಿವೋ ನಾವು ಫಸ್ಟ್ ಇಂಟರ್ವ್ಯೂ ಅವ್ರು ಮಾಡ್ತಾ ಇರೋದು ತುಂಬ ಎಕ್ಸೈಟ್ ಆಗಿದ್ದೀವಿ. ಸೊ MRTಯಲ್ಲಿ ಜೂಕ್ ಬಾಕ್ಸ್, ಕಂಪ್ಲೀಟ್ ಜೂಕ್ ಬಾಕ್ಸ್ ಬಿಡ್ತಾ ಇದ್ವಿ ನಾವು ಇವತ್ತೇ. ಇದರಲ್ಲಿ ಸ್ಪೆಷಲ್ ಏನಂದ್ರೆ 9 ಸಾಂಗ್, ಅದನ್ನ ಇನ್ ಜೂಕ್ ಬಾಕ್ಸ್ ಅಲ್ಲಿ ಒಟ್ಟು 12 ಸಾಂಗ್ ನೀವು ಕೇಳ್ಬೋದು. ಸೊ ಈ ಸಿನಿಮಾದ ಮತ್ತೊಂದು ಮುಖ್ಯ ಪಾತ್ರ ಪೂನಂ ಸಿರ್ನಾಯಕ್ ಅವರು. ಮ್ಯಾಮ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ನಾನು ಪೂನಂ ಸರ್ನಾಯಕ್. ನಾನು ಇನ್ನು ಕನ್ನಡ ಕಲಿತಾ ಇದ್ದೀನಿ. ಇದು ನನ್ನ ಫಸ್ಟ್ ಸೌತ್ ಇಂಡಿಯನ್ ಮೂವಿ. ತುಂಬ ಖುಷಿ ಇದೆ. ನನ್ನ ಡೆಬ್ಯೂ ಕನ್ನಡ ಮೂವಿ ಮುಖಾಂತರ ಆಗ್ತಿರೋದು ಬರ್ತಿರೋದು. ನೀವೆಲ್ಲ ನೋಡಿ ಇಷ್ಟ ಪಡ್ತೀರಾ ಅನ್ಕೋತೀನಿ. ಸಿನಿಮಾ ನೋಡಿ ಪ್ರೋತ್ಸಾಹಿನಿ. ನಿಮ್ಮ music songs of our hashtag Paru Parvati will talk about. From the age of 60, 70, everyone will love the song. It's such a peppy, beautiful songs. And our music composer, Mr. Hari, and our director, who has given the lyrics also to the songs. And after seeing this behind the scenes, when they were making the videos, I was in awe of Hari, because he sang. I never thought of that he can sing so well, because I think only he can compose, he can do other things, but he sang so well, so I was in awe of him. So everyone, Anthony, I forgot the name of some of the singers, but forgive me for that. But everyone has given so beautiful voice. Everyone has given such a freshness to the songs, which I think when the people will listen and they will connect to that songs, and age is not a bar in that songs. So. And lastly, I would like to wish all of you a happy Navratri, happy Dasara. I would like to convey thanks to Rohit, our director, music composer Mr. Hari, our DOP Abin, who has captured the song when we danced our heart out, because being a non-dancer, it was very difficult for my choreographer also to make me dance on the songs, but everyone was so patient, and I would like to say, and he has captured all. So I would like to say thank you to Prem sir for having me on board on this project. Thank you to each and everyone, Deepika Das, Fawaz Ashraf, for my co-artist. Thank you each and everyone who is given any point, anything to this hashtag Paru Parvati. I would like to say you all are the pillar of this movie, who can seriously take it to the sky. So when you will give all your heart, I think this movie will be definitely a hit. So thank you very much, and happy Vijay. Thank you. ಥ್ಯಾಂಕ್ ಯು ಮ್ಯಾಮ್. ಸೊ ಅವ್ರ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ. ಬೆಂಗಳೂರಲ್ಲಿ ಅವರೊಂದು 9 ತಿಂಗಳು ನಮ್ಮ ಜೊತೆಗೆ ಇದ್ರು. ಫಸ್ಟ್ ಸ್ಕ್ರಿಪ್ಟ್ ಅವ್ರು ಕೇಳಿದಾಗ ತುಂಬ ಖುಷಿಯಿಂದ ಅವ್ರು ಒಪ್ಕೊಂಡ್ರು. ಸರಿ, ನಾನು ಬರಬೇಕು ಅಂತ ಮುಂಬೈಯಿಂದ ಕೇಳಿದ್ರು.
ಅವ್ರು ಈ ಸಿನಿಮಾಗೋಸ್ಕರ 2 ಪ್ರಾಜೆಕ್ಟ್ನ ಕೂಡ ಬಿಟ್ಟಿದ್ದಾರೆ. ಅವ್ರು ತುಂಬಾ ಇಷ್ಟ ಆಗಿರೋ ಪ್ರಾಜೆಕ್ಟ್ ಕೂಡ. ಸ್ವಲ್ಪ ನಮ್ಮ ಟ್ರಾವೆಲ್ ಸಬ್ಜೆಕ್ಟ್ ಆಗಿರೋದ್ರಿಂದ ಸ್ವಲ್ಪ ಡೇಸ್ಗಳು ತುಂಬಾ ಜಾಸ್ತಿ ಆಗ್ತಾ ಹೋಯ್ತು. ಸೊ ಥ್ಯಾಂಕ್ ಯು ಮ್ಯಾಮ್ ಫಾರ್ ಆಲ್ ಯುವರ್ ಸಪೋರ್ಟ್. And one word I would like to say, because some words maybe I pronounced wrongly or it was not intentionally, so please forgive me for that. ಸೊ ಈಗ ಅವ್ರೇನ್ ಕನ್ನಡ ಮಾತಾಡಿದ್ದಾರೆ ಅದು ಅವರೇ ಖುದ್ದಾಗಿ ಕಲ್ತು ಮಾತಾಡಿರೋದು, ಅಂದ್ರೆ ಬರ್ಕೊಂಡಲ್ಲ. ಸೊ ಖುದ್ದಾಗಿ ನಾನು ಇದನ್ನ ಹೇಳ್ಬೇಕು ಅಂತ ನಮ್ಮ ಹತ್ರ ಅವ್ರು ಕೇಳಿದ್ರು. ಸೊ ನಾವು ಕೂಡ ಬೇಡ ನೀವು ಇಂಗ್ಲೀಷಲ್ಲಿ ಕಂಫರ್ಟ್ ಇರೋದ್ರೆ ಮಾತಾಡಿದ್ದು, ಇಲ್ಲ ಐ ವಾಂಟ್ ಟು ಸ್ಪೀಕ್ ಇನ್ ಕನ್ನಡ ಅಂತ ಹೇಳಿ ಶಿ ಪ್ರಿಪೇರ್ಡ್ ಫಾರ್ 4 days I think. No, only 1 day. The Kannada which you speak now. No, just 2 or 3 times because she was behind me, na Sinchana. Okay, I said, she said, please, आपने अगर तैयार किया है तो you just मुझे सुनाओ. I said, no, I haven't. So it was a surprise for her, I think. Thank you so much. Of course, mic already ಇದೆ. ನೋಡಿ, ಕನ್ನಡ ಅರ್ಥ ಆಗುತ್ತೆ, ಬಟ್ ಕನ್ನಡ ಮಾತಾಡೋದಕ್ಕೆ ತುಂಬಾ ಇಷ್ಟ. ಸೊ ಈ ಸಿನಿಮಾದಲ್ಲಿ ಕೂಡ ಒಂದು ಮುಖ್ಯ ಪಾತ್ರ. ಸೊ ಪಾತ್ರದ ಬಗ್ಗೆ ಅವ್ರಿಗೆ ಸದ್ಯಕ್ಕೆ ಹೇಳಲ್ಲ, ಅದು ನೀವು ಸಿನಿಮಾದಲ್ಲಿ ನೋಡ್ಬೇಕು ಅಂತ ತುಂಬಾ ನಮ್ಗೆ ಇಷ್ಟ. ಸ್ವಲ್ಪ ಸರ್ಪ್ರೈಸ್ ಎಲಿಮೆಂಟ್ ಇದೆ. ಸೊ ಓವರ್ ಟು ಯು ಫವಾಜ್. ಎಲ್ಲರಿಗೂ ನಮಸ್ಕಾರ. ಐ ಆಮ್ ಫವಾಜ್ ಅಶ್ರಫ್. ದಿಸ್ ಇಸ್ ಮೈ ಫಸ್ಟ್ ಕನ್ನಡ ಮೂವಿ. ಕನ್ನಡ ಇಂಡಸ್ಟ್ರಿಯಲ್ಲಿ ನನಗೆ ಡೆಬ್ಯೂಟ್ ಆಗಿದೆ, ತುಂಬ ಖುಷಿಯಾಗಿದೆ. ಆ್ಯಂಡ್ ಐ ಥ್ಯಾಂಕ್ ಲೋಹಿತ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು ಅಬೀನ್ ಆ್ಯಂಡ್ ಪ್ರೇಮ್ಜಿ, ಥ್ಯಾಂಕ್ ಯು. ಐ ರಿಮೆಂಬರ್ ಸ್ಟಾರ್ಟಿಂಗ್ ಆಫ್ ದಿಸ್ ಪ್ರಾಜೆಕ್ಟ್ ವಿತ್ ನನಗೆ ಕನ್ನಡ ಬರ್ತಿಲ್ಲ. ಇಟ್ ಡಸಂಟ್ ವರ್ಕ್ ಔಟ್ ಫಾರ್ ಮೀ, ಬಟ್ ನೌ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ and I can speak a little bit Kannada. And talking about the jukebox, I am extremely happy. The songs is so good, perfect, and I think with the support of you guys, will make it a big success. Keep supporting us, and Jai Karnataka Mati. ಸೊ ತುಂಬಾ ಪ್ರೀತಿಯಿಂದ ಈ ಸಿನಿಮಾದಲ್ಲಿ ಅವರು ಆಕ್ಟ್ ಮಾಡಿದ್ದಾರೆ. ಅವ್ರಿಗೆ ಬಿಟ್ರೆ ಪಾರ್ಕರ್ ತರ ಆಡ್ತಾರೆ. ದಟ್ ಮೀನ್ಸ್ ಐ ಆಮ್ ಟಾಕಿಂಗ್ ಅಬೌಟ್ ಯುವರ್ ಸ್ಟಂಟ್ಸ್. ಸೊ ಈಸ್ ವೆರಿ ಗುಡ್ ಇನ್ ಸ್ಟಂಟ್ಸ್ ಆಲ್ಸೋ. ಬಟ್ ಆ ಸ್ಟಂಟ್ಸ್ ನ ಡ್ಯಾನ್ಸ್ ಕೂಡ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ರಂಜನಾ ಅವ್ರು ಕೊರಿಯೋಗ್ರಾಫ್ ಮಾಡಿದ್ದು. ಸೊ ಕ್ಯಾನ್ ಯು ಟಾಕ್ ಅಬೌಟ್ ಫ್ಯೂ ವರ್ಡ್ಸ್ ಡ್ಯಾನ್ಸ್? That was a stunt for me actually. ಹಲೋ ಹಲೋ No, I don't see it back here. ಓಕೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಮ್ಮ ಮುಖ್ಯ ಗೆಸ್ಟ್ ಅವರು ಕೂಡ ಮಾತಾಡ್ತಾರೆ. ಓಕೆ ಸರಿ, ಹೌದಾ? ಖಂಡಿತವಾಗ್ಲೂ ಇನ್ನೊಂದು ಕೆಲವೇ ಕ್ಷಣದಲ್ಲಿ ಆಗುತ್ತೆ. ಸೊ ಓವರ್ ಟು ದೀಪಿಕಾ ದಾಸ್. ತುಂಬಾ ಇಂಪಾರ್ಟೆಂಟ್ ರೋಲ್ ಕೂಡ ಇದರಲ್ಲಿ. ಅಫ್ಕೋರ್ಸ್ ನೀವೆಲ್ಲರೂ ಗೊತ್ತು, ಪಾಯಲ್ ಅಂತ ಈಗ ಆಲ್ರೆಡಿ ಪರಿಚಯ ಮಾಡ್ಕೊಂಡಿದ್ವಿ. ಪ್ಲೀಸ್. ಸದ್ಯ ನೀವಾದ್ರೂ ನನ್ನ ಕಷ್ಟ ಅರ್ಥ ಮಾಡ್ಕೊಂಡ್ರಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೊದಲನೇ ದಿನದ ಹಬ್ಬದ ಒಂದು ದಿನ ನಾವು ನಮ್ಮ ಆಡಿಯೋ ಲಾಂಚ್ ನ ಮಾಡಿದೀವಿ. ಸೊ ನೀವೆಲ್ರಿಗೂ ಈಗ ಆಗ್ಲೇ ನಾವು ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ ಮಾಡಿದಾಗ ಎಷ್ಟು ವಿಚಾರಗಳನ್ನ ಹೇಳಿದೀವಿ. ಸೊ ಕ್ಯಾರೆಕ್ಟರ್ನ ಬಿಟ್ಟು ನಾನು ಹೇಳ್ಬೇಕು ಅಂದ್ರೆ, ಸಿನಿಮಾ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತು, ಇದೊಂದು ಜರ್ನಿ ಸಬ್ಜೆಕ್ಟ್ ಅಂತ. ಸೊ ಲೈಫ್ ಇಸ್ ಅ ಜರ್ನಿ ಅಂತಾರೆ. ಒಂದು ಜರ್ನಿನ ಒಂದು ಸಿನಿಮಾ ಮುಖಾಂತರ ತೋರ್ಸೋದಕ್ಕೆ ಅಂತ ನಾವು ಹೊರಟಿದ್ದೀವಿ. ಸೊ ಅದಕ್ಕೆ ಮೇನ್ ನಾವು ಒಂದು ಕಥೆನ ನಾವು ಇನ್ನ ಹತ್ರವಾಗಿಸ್ಬೇಕು ಅಥವಾ ಹತ್ರದಲ್ಲಿ ಏನು ಕನೆಕ್ಟ್ ಆಗ್ಬೇಕು ಅಂತ ಅಂದ್ರೆ ಸಿನಿಮಾದಲ್ಲಿ ಸಾಂಗ್ಸ್ ಅನ್ನೋದು ತುಂಬಾನೇ ಮುಖ್ಯ ಆಗತ್ತೆ. ಸೊ ಇವತ್ತು ಆ ಹಂತದಲ್ಲಿದ್ದೀವಿ. ಇವತ್ತು ನಮ್ಮ ಸಿನಿಮಾದ ಎಲ್ಲ ಸಾಂಗ್ಸ್ಗಳನ್ನ ನಾವು ರಿಲೀಸ್ ಮಾಡಿದ್ದೀವಿ. ಸೊ ಅದು ನಮ್ಮ MRT ಮ್ಯೂಸಿಕ್ ಆಲ್ಬಮ್, ನಮ್ಮ ಸರ್ ಅವರ ಒಂದು ಅವರ ಇದ್ರಲ್ಲಿ ಮಾಡಿದ್ದೀವಿ. ಸೊ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ.
ಬಿಕಾಸ್ ಸರ್ ಆಕ್ಚುಲಿ ತುಂಬಾ ಚೂಸಿ ಹೆಂಗ್ ನೋಡಕ್ ಹೋದ್ರೆ ಸಾಂಗ್ಸ್ಗಳನ್ನ ಫಸ್ಟ್ ಕೇಳಿ ಆ ನಂತರ ಅವರು ಡಿಸಿಷನ್ ಮೇಕಿಂಗ್ ಮಾಡ್ತಾರೆ. ಸೊ ಸಾಂಗ್ಸ್ಗಳನ್ನ ಇಷ್ಟಪಟ್ಟು ಅವರು ಅವರ ಇದರಲ್ಲಿ ರಿಲೀಸ್ ಮಾಡೋದಕ್ಕೆ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಸರ್. ಆ್ಯಂಡ್ ಆಲ್ಸೋ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಕೂಡ ತುಂಬಾನೇ ಚೆನ್ನಾಗಿ ಸಾಂಗ್ಸ್ಗಳನ್ನ ಕಂಪೋಸ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲ ಸಿಂಗರ್ಸು ಕೂಡ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಆಡಿದ್ದಾರೆ. ಸೊ ನಿಜವಾಗ್ಲೂ ಖುಷಿ ಆಗುತ್ತೆ, ನಮ್ಮ ಒಂದು ಸಿನಿಮಾದ ಸಾಂಗ್ಸ್ ಇಷ್ಟು ಚೆನ್ನಾಗಿದೆ, ನಾವೆಲ್ಲರೂ ಈ ಒಂದು ಸಿನಿಮಾದಲ್ಲಿ ಈ ಸಾಂಗ್ಸ್ಗೆ ಪರ್ಫಾರ್ಮ್ ಮಾಡಿದ್ವಿ ಅಂತ ಹೇಳೋದಕ್ಕೆ ತುಂಬ ಖುಷಿ ಆಗುತ್ತೆ. ಎಲ್ಲೂ ಕೂಡ ಹೇಳ್ತಾರೆ ಕಮರ್ಷಿಯಲಿ ಈ ತರ ಸಾಂಗ್ಸ್ ಬೇಕು ಅಂತ ಬಿಟ್ಟು ಎಲ್ಲೂ ಕೂಡ ಆಡ್ ಮಾಡಿಲ್ಲ. ಸಿಚುವೇಶನ್ ಅಲ್ಲಿ ಸಾಂಗ್ಸ್ಗಳು ಹೋಗುತ್ತೆ, ಹಾಗೆ ಸಾಂಗ್ಸ್ಗಳು ಒಂದು ಕಥೆನ ಹೇಳುತ್ತೆ. ಸೊ ಈ ಕತೆ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ದಯವಿಟ್ಟು ಎಲ್ಲರೂ ಕೂಡ ನೀವು ಸಿನಿಮಾನ ಇನ್ನೇನು ಸದ್ಯದಲ್ಲೇ ಸಿನಿಮಾನ ರಿಲೀಸ್ ಮಾಡ್ತೀವಿ. ಸೊ ಅವಾಗ ಎಲ್ಲರೂ ಕೂಡ ನೋಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ನಿಮ್ಮ ಸಪೋರ್ಟ್ ಹಾಗೆ ಆಶೀರ್ವಾದ ನಮ್ಮೆಲ್ಲರೂ ಮೇಲೆ ಇರಲಿ. ಥ್ಯಾಂಕ್ ಯು. ಸೊ ಫೈನಲಿ ನಮ್ಮ ಪ್ರೀತಿಯ ಗೆಸ್ಟ್ ವೇಲು ಸರ್ ಮಾತಾಡ್ತಾರೆ. ಈ ಸಾಂಗ್ನ ನಾನು ಅವ್ರಿಗೆ ತೋರ್ಸಕ್ ಹೋದಾಗ ನಮಗೊಂದು ಸ್ಪೆಷಲ್ ಡೇ ಆಗಿತ್ತು. ಯಾಕೆಂತಂದ್ರೆ ಸರ್ ಅವಾಗಷ್ಟೇ ನಾರ್ತ್ ಇಂಡಿಯಾ ಟೂರ್ ಮುಗಿಸ್ಕೊ ಬಂದ್ಬಿಟ್ಟು ಆ ಸಾಂಗ್ನ ನೋಡಿದ್ರು. ಸರ್ ಅಲ್ಲಿಂದ ನಾವು ಮಾತಾಡಿದ್ವಿ. ಪ್ಲೀಸ್ ಮಾತಾಡಿ. ಎಲ್ಲ ಪತ್ರಿಕಾ ಸ್ನೇಹಿತರಿಗೂ ನಮಸ್ಕಾರ. ಕೇಳ್ತೀವಿ ಸರ್. ಶರನ್ನವರಾತ್ರಿ ಹಬ್ಬದ ಶುಭಾಶಯಗಳು. ಚಾಮುಂಡೇಶ್ವರಿ ಇಲ್ಲೇ ಇದ್ದಾರೆ ಟೈಟ್ಲಲ್ಲೇ, ಪಾರ್ವತಿ. ಅದ್ಭುತವಾದ ಟೈಟ್ಲು. ಆಕ್ಚುಲಿ ವೆಂಕಟೇಶ್ ಅವ್ರು ಫೋನ್ ಮಾಡಿದ್ರು ನನಗೆ, ನಮ್ಮ ಅತ್ತಿರು ಹೇಳಲೇಬೇಕು, PR ಅಂತ ಹೇಳೋದಿಲ್ಲ, ನಮ್ಮ ತಮ್ಮ ಅವರು ಫೋನ್ ಮಾಡಿ ಒಂದು ಅದ್ಭುತವಾದ ಒಂದು ಸಿನಿಮಾ, ಒಂದು ಒಳ್ಳೆ ಟೀಮು ಸರ್, ಮತ್ತೆ ನಿರ್ದೇಶಕರು ಬಹಳ ಒಳ್ಳೆಯವರು, ನಿರ್ಮಾಪಕರು ಒಳ್ಳೆಯವರು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಸಬ್ಜೆಕ್ಟ್ ಅನ್ನ, ಅವ್ರು ಭೇಟಿ ಆಗ್ಬೇಕು ಅಂತ ಹೇಳ್ತಾರೆ ಅಂತ ಹೇಳಿದ್ರು. ನಾನು ಬಹಳ ಬಿಸಿ ಇದ್ದೆ, ಇಮಿಡಿಯೇಟ್ ಕಳ್ಸಿಕೊಟ್ಟು ವೆಂಕಟೇಶ್ ಅವರ ಬಂದ್ರು. ನಾನು ಆಗ್ತಾನೆ ರಿಷಿಕೇಶಿಂದ ಬಂದಿದ್ದೆ. ನಾನು ರಿಷಿಕೇಶ್ ಬಂದಿದ್ದ ದಿನ ನೆಕ್ಸ್ಟ್ ಡೇನೆ ಬಂದಾಗ ಒಂದೊಂದು ಹಾಡು ನೋಡ್ತಾ ಇದ್ರೆ ಆ ರಿಷಿಕೇಶಲ್ಲಿ ನಾನು ಏನೇನು ನೋಡಿದ್ರು ಅದೇ ತರ ಮತ್ತೆ ಇಲ್ಲಿ ಬೆಂಗಳೂರಿನಲ್ಲಿ ನಾನು ರಿಷಿಕೇಶ್ ನೋಡ್ತಾ ಇದ್ದೆ. ಅಷ್ಟು ಅದ್ಭುತವಾಗಿ ಶೂಟ್ ಮಾಡಿದ್ರು. ನನಗೆ ಬಹಳ ಇಂಪ್ರೆಸ್ ಆಯ್ತು. ಈಚ್ ಅಂಡ್ ಎವ್ರಿ ಸಾಂಗ್, ಪ್ರತಿಯೊಂದು ಸಾಂಗ್ ನೋಡಿದೆ, ಎಲ್ಲ ಹಾಡುಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಹಳ ವರ್ಷಗಳ ನಂತರ 3, 4, 5 ಹಾಡು ಇರೋದು. ಇವು 9+3 ಬಿಟ್ಟು 13 ಹಾಡಿದೆ ಈ ಸಿನಿಮಾನಲ್ಲಿ. ಪ್ರೇಮಲೋಕದ ನಂತರ ಆಕ್ಚುಲಿ 12-13 ಹಾಡಿರೋದು ಇದೇ ಸಿನಿಮಾ ಅಂತ ಅನ್ಕೊಂತೀನಿ. ಪ್ರತಿಯೊಂದು ವಿಜುವಲ್ ನೋಡಿದೀನಿ ನಾನು. ವಿಜುವಲ್ ಯಾವತ್ತು ತೋರಿಸ್ತೀರೋ ಗೊತ್ತಿಲ್ಲ ನಮ್ಮ ಪತ್ರಿಕಾ ಮಿತ್ರರಿಗೆ ನೀವು. ನಾನು ಇವತ್ತು ವಿಜುವಲ್ ತೋರಿಸ್ತೀರಾ ಅಂತ ಅನ್ಕೊಂಡೆ. ಅದು ನವರಾತ್ರಿಯ ಮೊದಲನೇ ದಿನ ವಿಜುವಲ್ ತೋರಿಸಿ ಚೆನ್ನಾಗಿರೋದು. ಇರುವೆ ತೋರಿಸಿ, ಆದಷ್ಟು ಬೇಗ ತೋರಿಸಿ. ಹರಿ, ಯು ಆರ್ ಡನ್ ಎ ವಂಡರ್ಫುಲ್ ಮ್ಯೂಸಿಕ್ ಸರ್. ரொம்ப நல்லா பண்ணிக்கிறீங்க. Because you have a Carnatic background இல்லையா? So that's why you have done a wonderful you really composed very well. Rapper ಅವರ ಮೇಡಮ್ ನಿಮ್ಮ ಹೆಸರು ನಾನು ಮರ್ತಿ, ಸಾರಿ. ತುಂಬಾ ಚೆನ್ನಾಗಿ ಆಡಿದ್ದೀನಿ. ವಿಶ್ ಯು ಆಲ್ ದ ಬೆಸ್ಟ್. ಆಂಟೋನಿ ಸರ್, ಯು ಹ್ಯಾವ್ ಡನ್ ಅ ವಂಡರ್ಫುಲ್ ಜಾಬ್. ಫ್ಯಾಂಟಾಸ್ಟಿಕ್. The way you pronounce Kannada in lyrics and all, fantastic. Very nice. Wish you all the best, sir. Thank you so much. And Chetan, of course, ತುಂಬಾ ಚೆನ್ನಾಗಿ ಆಡಿದ್ದೀರಿ. ನಾಗೇಂದ್ರ ಅವರಲ್ಲ ತಮ್ಮ ಹೆಸರು? ನಾಗಾರ್ಜುನ ಅವರೇ. ಸಾಹಿತ್ಯ ತುಂಬಾ ಚೆನ್ನಾಗಿ. ಮೇಡಮ್, ಯು ಸ್ಪೋಕ್ ವೆರಿ ವೆಲ್ ಇನ್ ಕನ್ನಡ. And I believe you're happening actress in Mumbai, I believe. I wish you all the best, madam. That's what I heard. Yeah, madam, thank you so much. I didn't get your name, sir. Sorry. Pawaji, I wish you all the best. Of course, ನಿರ್ಮಾಪಕರ ಬಗ್ಗೆ ಒಂದು ಮಾತು ಹೇಳಲೇಬೇಕು ನಾನು. ದೇವರ ನಾಡಿಂದ ಬಂದಿದ್ದಾರೆ. ಸೊ ಪಾರ್ವತಿ ಅಂತ ಸಿನಿಮಾ ಮಾಡಿದ್ದಾರೆ. ಅವರು ಮೂಲತಃ ತಲೀಶೇರಿ ಕಡೆಯವರು, ಕೇರಳ. ಸೊ ITC ನಲ್ಲಿ 30 ವರ್ಷ ಅವರು ಒಳ್ಳೆ ಪೋಸ್ಟ್ ಅಲ್ಲಿ ಇದ್ದು, ಅದು ಸಡನ್ ಆಗಿ ಸಿನಿಮಾ ಮಾಡಬೇಕು ಅಂತ ಬಂದಾಗ ನಿಜವಾಗ್ಲೂ ಅವ್ರ ಪ್ಯಾಷನ್ ನಾನು ಅಪ್ರಿಷಿಯೇಟ್ ಮಾಡಬೇಕು. ಅವ್ರ ಸಿನಿಮಾ ಮಾಡಿ ಇಷ್ಟೆಲ್ಲ ಖರ್ಚು ಮಾಡಿ ಅವ್ರಿಗೆ ಆ ಮುಖದಲ್ಲಿ ನೋಡಿ ಎಷ್ಟು ಒಳ್ಳೆ ನಗು ಇದೆ ಅವ್ರಿಗೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಕಂಪ್ಲೀಟ್ ಟೀಮ್. MRT ಮ್ಯೂಸಿಕ್ ಇಂದ ಅದ್ಭುತವಾಗಿ ಪ್ರಮೋಟ್ ಮಾಡ್ತೀವಿ. ಈ ಸಿನಿಮಾ ಹಿಟ್ ಆಗುತ್ತೆ ಸರ್. ನನ್ನ ಪಾಸಿಟಿವ್ ವೈಬ್ರೇಷನ್ ಇದೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಒಂದೇ ಒಂದು ಮಾತು ಹೇಳಲಿಕ್ಕೆ ಬರ್ತೇನೆ. ವಾಸು ಸರ್, ಎಲ್ಲ ನಮ್ಮ ಹಿರಿಯ ಪತ್ರಕರ್ತರೆಲ್ಲ ಇದ್ದಾರೆ, ನಮ್ಮ ಸ್ನೇಹಿತರು. ಸರ್, ಒಂದೇ ಒಂದು ರಿಕ್ವೆಸ್ಟ್. ಅದೇ ನೋಡಿದೆ ಸರ್, ನೋಡಿದೆ.
ಸರ್ ಒಂದು ರಿಕ್ವೆಸ್ಟ್ ಇದೆ ನಮ್ಮ ಎಕ್ಸ್ಪೆಷಲಿ ನಮ್ಮ ಪತ್ರಿಕಾ ಮಿತ್ರರಿಗೆ, ದಯಮಾಡಿ ಆರೋಗ್ಯ ನೋಡ್ಕೊಳ್ಳಿ. ನಾನು ಇವತ್ತು ಬಂದಾಗ ಎರಡು ಶಾಕಿಂಗ್ ನ್ಯೂಸ್ ಕೊಟ್ಟರು. ಒಂದು ವಿಜಯ್ ಭರಮಸಾಗರ ಸಾಹೇಬರು, ಅವರಿಗೆ ನಾವು ಸ್ವಲ್ಪ ಹೃದಯಕ್ಕೆ ಸಂಬಂಧಪಟ್ಟಂತ ಪ್ರಾಬ್ಲಮ್ ಆಯಿತು. ಮತ್ತೆ ಚೇತನ್ ಅಡಿಗೆ 35-40 ವರ್ಷ ಸರ್ ದಯಮಾಡಿ ಐ ಆಮ್ ವರಿಡ್ ಅಬೌಟ್ ಆಲ್ ಆಫ್ ಯು. ನಾನು ಪ್ರತಿ ಸಲ ಹೇಳ್ತೀನಿ, ಎಲ್ಲೋ ಊಟ ಮಾಡ್ತೀನಿ, ದಿನಕ್ಕೆ 20 ಪ್ರೆಸ್ ಕಾನ್ಫರೆನ್ಸ್, ಅಲ್ಲಿ ಇಲ್ಲಿಂದ ಅಲ್ಲಿ ಓಡು, ಅಲ್ಲಿಂದ ಇಲ್ಲಿ ಓಡು, ಸ್ವಲ್ಪ ಇರ್ಲಿ ಒತ್ತಡ ಒಂಚೂರು ಕಮ್ಮಿ ಮಾಡ್ಕೊಳ್ಳಿ ಸರ್. ನೀವೆಲ್ಲ ಬಹಳ ಇಂಪಾರ್ಟೆಂಟ್ ನಮಗೆ, ನಮ್ನ ಎತ್ತಿ ಬೆಳೆಸಿದ್ದೀರಿ. ನಿಮ್ ಲೈಫ್ ಬಹಳ ಸ್ಪೆಷಿಯಸ್. ದಯಮಾಡಿ ಸ್ಪೆಷಲ್ ರಿಕ್ವೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಇಂಪಾರ್ಟೆಂಟ್ ಸರ್. ಎಸ್ ಸರ್, ಐ ಟೇಕ್ ಕೇರ್ ಆಫ್ ಮೈ ಸೆಲ್ಫ್. ಥ್ಯಾಂಕ್ ಯು ಸರ್. ಯಾರಿಗೆ ಸರ್? ಅಮ್ಮ ಫಸ್ಟ್ ನನ್ನ ಜೊತೆ ಬನ್ನಿ, ಸ್ಕ್ವಾಶ್ ಆಡಿಸ್ತೀನಿ ನಿಮ್ಗೆ. ಸ್ಕ್ವಾಶ್ ಆಡಿದ್ರೆ ವೆಂಕಟೇಶ್ ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ನಿಮ್ಮ ಫಸ್ಟ್ ನೀವು ಸಣ್ಣ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಆಗಿಲ್ಲ, ಇಲ್ಲ ಅಷ್ಟೇನಾ? ಓಕೆ, ಹ್ಯಾಶ್ಟ್ಯಾಗ್ ಪಾರು ಪಾರ್ವತಿ ಹೆಲ್ತ್ ಇಸ್ ವೆಲ್ತ್ ಕಡೆಗೆ ಟರ್ನ್ ಆಗ್ತದೆ. ನಿಮ್ಮ ಪ್ರೀತಿಯ ಕಾಳಜಿಗೆ ನಾವು ಆಭಾರಿಗಳಾಗಿದ್ದೀವಿ ಅಂತ ಹೇಳ್ತಾ ಬಹಳ ಅದ್ಭುತವಾಗಿ ಬಹುಶಃ ಒಂದ್ ಕಡೆಯಿಂದ ನಾರ್ತ್ ಇಂಡಿಯಾ ಅಂತ ಒಬ್ರು ಬಂದಿದ್ದಾರೆ, ದೇವರನಾಡಿಂದ ಪ್ರೊಡ್ಯೂಸರ್ ಕಮ್ ಆಕ್ಟರ್ಸ್ ಎಲ್ಲ ಬಂದಿದ್ದಾರೆ, ಆ ಕಡೆಯಿಂದ ಐರ್ಲ್ಯಾಂಡ್ ಇಂದ ಒಬ್ರು ಬಂದಿದ್ದಾರೆ. ಒಂದ್ ರೀತಿ ಮಿನಿ ವಿಶ್ವ ನೋಡ್ದಂತಾಯ್ತು ಇವತ್ತು ವೇದಿಕೆಯಲ್ಲಿ. ದಟ್ಸ್ ರಿಯಲಿ ನೈಸ್. ಸೊ ಒಳ್ಳೇದಾಗ್ಲಿ, ನಮ್ಮ ಸಿನಿಮಾ ಆದಷ್ಟು ಬೇಗ ದೊಡ್ಡ ಪರದೆ ಮೇಲೆ ನೋಡುವಂತಾಗ್ಲಿ ಅಂತ ಹಾರೈಸ್ತಾ, ತುಂಬಾ ಜನ ಡೆಬ್ಯೂ ಮಾಡ್ತಾ ಇದ್ದಾರೆ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ನವರಾತ್ರಿಯ ಶುಭಾಶಯಗಳು. ನಿಮ್ಮೆಲ್ಲರ ಸಹಕಾರ ಸಂಪೂರ್ಣ ನಮ್ಮ ಹ್ಯಾಶ್ಟ್ಯಾಗ್ ಪಾರು ಪಾರ್ವತಿ ಮೇಲೆ ಇರ್ಲಿ ಅಂತ ಕೋರ್ಕೊಳ್ತಾ, ಥ್ಯಾಂಕ್ ಯು ಒನ್ ಅಂಡ್ ಆಲ್ ಫಾರ್ ಬೀಯಿಂಗ್ ಹಿಯರ್ ವಿತ್ ಅಸ್. ಎಲ್ರಿಗೂ ಪ್ರೀತಿಯ ಧನ್ಯವಾದಗಳು. ಮತ್ತು ಕನ್ನಡ